ಡಸ್ಟ್ ಅಲರ್ಜಿ ಇದೆ ಅಂತ ಹೇಳ್ತಿದ್ದಾರೆ. ಡಸ್ಟ್ ಅಲರ್ಜಿಗೆ ಇಲ್ಲಿ ಆಕ್ಚುಲಿ ಸೈನ್ ಇದು ಲಾರ್ಜ್ ಇಂಟೆಸ್ಟೈನ್ ಎಂಡ್ ಆಗೋ ಜಾಗ ಇವೆರಡನ್ನು ಪ್ರೆಸ್ ಮಾಡ್ತಾ ಬಂದಾಗ ಸರಿ ಹೋಗುತ್ತೆ ಡಸ್ಟ್ ಅಲರ್ಜಿ. ಅಕ್ಯುಪ್ರೆಷರ್ ಅಲ್ವಾ ಮೇಡಮ್? ಪ್ರೆಷರ್. ಓಕೆ. ಡಸ್ಟ್ ಅಲರ್ಜಿ ಆಗೋದು ಯಾವ ಕಾರಣಕ್ಕೆ ಮೇಡಮ್? ಅಂದ್ರೆ ರೀಸನ್ಸ್, ಹೀಟ್ ಕೋಲ್ಡ್, ಅದು ಏನು ರೀಸನ್ ಇರುತ್ತೆ? ತುಂಬಾ ಡ್ರೈ ಆದಾಗ, ಲಂಗ್ಸ್ ತುಂಬಾ ಡ್ರೈ ಆದಾಗ ಆಕ್ಸಿಜನ್ ಕನ್ಸ್ಯೂಮ್ ಮಾಡಕ್ಕಾಗಲ್ಲ. ಅಗೇನ್ ಅಗೇನ್ ಹ್ಮ್. ಡಸ್ಟ್ ಬರ್ತಾನೆ ಇದ್ರೆ ಸೀನು ಅಥವಾ ಇನ್ನೊಂದು ಅವ್ರಿಗೆ ಇದಾಗೋ ತರ ಆಗುತ್ತೆ. ಸೊ ಆಗ ಓಕೆ. ಇವೆರಡನ್ನು ಮಾಡೋದ್ರಿಂದ ಅವ್ರಿಗೆ ರಿಲ್ಯಾಕ್ಸ್ ಆಗ್ಬೋದು. ಮತ್ತೆ ಈ ಪಾರ್ಟ್ ಎರಡು ಇದೆಯಲ್ಲ ಪಾಯಿಂಟ್ಸ್. ಇವೆರಡು ಪಾಯಿಂಟ್ಸ್ ಎಂಡ್ ಆಗುತ್ತೆ ಇದು. ಮತ್ತೆ ಓಕೆ. ಇದು ಲಂಗ್ಸ್ ರಿಫ್ಲೆಕ್ಷನ್, ಇದನ್ನ ವೀಕ್ಲಿ ಒನ್ ಟೈಮ್ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಬೆಟರ್ ಫೀಲ್ ಆಗುತ್ತೆ. ಓಕೆ. ಆಮೇಲೆ ಲಿಪ್ಸ್ ಡ್ರೈ ಇರುತ್ತೆ ಯಾವಾಗ್ಲೂ, ಮತ್ತೆ ಆ ಒಡಿಯುತ್ತೆ ಅಂತ ಹೇಳ್ತಿದ್ದಾರೆ. ಸ್ಪ್ಲೀನ್ ಇದಿರುತ್ತೆ, ಸ್ವಲ್ಪ ಡ್ರೈನೆಸ್ ಇರುತ್ತೆ. ಸೊ ಅಂತವರು ನಂಬರ್ 4 ಹಾಕೊಂಡ್ರೆ ಬೆಟರ್, ಲೆಫ್ಟ್ ಹ್ಯಾಂಡ್ ನಂಬರ್ 4. ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ. ಡಾರ್ಕ್ ಗ್ರೀನ್. ಓಕೆ. ಓಕೆ. 52 ವರ್ಷ ಅಂತೆ, ಎರಡು ಭುಜ ಪೇನ್ ಇರುತ್ತಂತೆ. ಎರಡು ಭುಜ ಪೇನ್ ಇದ್ರೆ GB21 ಅಂತ ಪಾಯಿಂಟ್ ಸಿಗುತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ. GB21 ಆ ಪಾಯಿಂಟ್ ಅನ್ನ ವೀಕ್ಲಿ 2 ಟೈಮ್ಸ್ ಒಂದು 3 ವೀಕ್ಸ್ ಪ್ರೆಸ್ ಮಾಡೋದ್ರಿಂದ ಮೇಲಿಂದ ಈ ಪಾಯಿಂಟ್ ಇಲ್ಲಿ ಸಿಗುತ್ತೆ. ಸೊ ಪ್ರೆಸ್ ಮಾಡೋದ್ರಿಂದ 20 ಟೈಮ್ಸ್ ಅಂದ್ರೆ ಈ ಪ್ರೆಷರ್ ಕೊಟ್ಟು ಮಾಡೋದ್ರಿಂದ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ. ಓಕೆ. GB ಅಂದ್ರೆ ಗಾಲ್ ಬ್ಲಾಡರ್ ಅಲ್ವಾ ಮೇಡಮ್? ಹೌದು. ಓಕೆ. ಯಾಕಂದ್ರೆ ಈ ಮೆರಿಡಿಯನ್ ಅಲ್ಲೇ ಪಾಸ್ ಆಗುವಂಥದ್ದು, ಕಾಲ್ ಬ್ಲಾಡರ್ ಹಾ. ಮೆರಿಡಿಯನ್. ಅದು ಓಕೆ. ಪ್ರೆಸ್ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ. ಫೈಬ್ರಾಯ್ಡ್ ಹೋಗೋದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಯೂಟ್ರಸ್ ಸರ್ ಫೈಬ್ರಾಯ್ಡ್. ಯಾವ ಸೈಡ್ ಇದೆ ಅಂತ ಬೇಕಾಗುತ್ತೆ ಫಸ್ಟ್. ಯಾವ ಸೈಡ್ ಇದೆ, ಇನ್ ಅಂಡ್ ಔಟ್ ಯಾವುದು ಅಂತ ಕನ್ಸಿಡರ್ ಮಾಡಿ. ಯಾವ ಓಕೆ. ಸೈಡ್ ಇದೆ ಫೈಬ್ರಾಯ್ಡ್ ಅಂತ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಸರ್. ಫೈಬ್ರಾಯ್ಡ್ ಅಂತ ಅಷ್ಟೇ ಕೊಟ್ಟಿದ್ದಾರೆ ಮೇಡಮ್, ಇನ್ ಅಂಡ್ ಹ್ಯಾಂಗ್ ಅಂತ ಯಾವುದು ಇದು ಹೇಳಿಲ್ಲ. ಫೈಬ್ರಾಯ್ಡ್ ಅಂತಂದ್ರೆ ಇಲ್ಲಿ ಡಾರ್ಕ್ ಗ್ರೀನ್ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್, ಮತ್ತೆ ಹ್ಮ್. ಇಲ್ಲಿ ಲಾಸ್ಟ್ ಜಾಯಿಂಟ್ಗೆ ಡಾರ್ಕ್ ಗ್ರೀನ್ ಸರ್ಕಲ್ ಹಾಕೋದ್ರಿಂದ ಎರಡ್ ಕಡೆನೂ ಕಮ್ಮಿ ಆಗ್ತಾ ಬರುತ್ತೆ. ಓಕೆ. PCOS ಗೆ ಯಾವ ಕಲರ್ ಅಂತ ಕೇಳ್ತಿದ್ದಾರೆ. PCOS ಗೆ ಕಲರ್ಗಿಂತ ಅವ್ರಿಗೆ ಬಾಡಿನ ಬಿಸಿಯಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸನ್ಲೈಟ್ ಹ್ಮ್. ಎಕ್ಸ್ಪೋಸ್ ಆಗೋದು, ವಾಕ್ ಮಾಡೋದು, ಅಥವಾ ಅನ್ಪಾಲಿಶ್ ರೈಸ್ ತಿನ್ನೋದು, ಈ ತರ ನಮ್ ಹ್ಮ್. ಫುಡ್ ಅಲ್ಲಿ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ರೆ ಆಲ್ಮೋಸ್ಟ್ ಬೇಗ ಕ್ಯೂರ್ ಆಗುತ್ತೆ ವಿತ್ ಯೋಗ. ಮತ್ತೆ ಈ ಪಾಯಿಂಟ್ ಓವರೀಸ್ ಪಾಯಿಂಟ್ ಸಿಗುತ್ತೆ, ಇಲ್ಲಿಂದ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಹೀಟ್ ಈ ಭಾಗ. ಇನ್ಕ್ರೀಸ್ ಆಗುತ್ತೆ. ಹೌದು, ಈ ರಿಸ್ಟ್ ಅಲ್ಲಿ. ಈ ಓಕೆ. ರಿಸ್ಟ್ ಅಲ್ಲಿ ಸೊ ಇವೆರಡು ಹ್ಮ್. ಪಾರ್ಟ್ ಅಲ್ಲೂ ಒಂದ್ 5 ನಿಮಿಷ ಪ್ರೆಸ್ ಮಾಡೋದ್ರಿಂದ, ಮತ್ತೆ ನಾನು ಹೇಳಿದ್ದಷ್ಟು ಫುಡ್ ಡಯಟ್ ಮಾಡ್ಕೊಂಡು ಫಾಲೋ ಓಕೆ. ಮಾಡಿದ್ರೆ ಹೋಗುತ್ತೆ ಸರ್. 100% ಹೋಗುತ್ತದೆ. ಓಕೆ. ಬ್ಯಾಕ್ ಅಲ್ಲಿ ಸ್ಟಿಫ್ನೆಸ್ ಇದೆ, ಬೆನ್ನು ಬೆಂಡ್ ಮಾಡಕ್ ಬರ್ತಿಲ್ಲ ಅಂತ ಕೇಳ್ತಿದ್ದಾರೆ. ಓಕೆ. ಇಲ್ಲಿ ಬಂದು ಈ ರಿಫ್ಲೆಕ್ಷನ್ ಬಂದು ಬೆನ್ನಿಗೆ ಸರ್ವೈಕಲ್ ಇದ್ ಮಾಡ್ತೀವಿ. ಇಲ್ಲಿ ಬಂದು ಸ್ಕೈ ಬ್ಲೂ ಪರ್ಪಲ್ ಆಕಾಶ ತತ್ವ ಇನ್ಕ್ರೀಸ್ ಮಾಡೋದ್ರಿಂದ, ಜಸ್ಟ್ ನೋಡಿ ಈ ತರ ಲೈನ್ ಹಾಕೋದ್ರಿಂದ ಬೆನ್ನನ್ನ ಬಗ್ಗಿಸ್ಬೋದು. ಯಾವ ಕಲರ್ ಮೇಡಮ್? ಪರ್ಪಲ್ ಅಲ್ವಾ? ಪರ್ಪಲ್. ಪರ್ಪಲ್ ಅಲ್ಲಿ. ಓಕೆ. ಫೈನ್. ಒಂದ್ ನಿಮಿಷ. ನಿಮೋನಿಯಾ ಇದೆ ಅಂತೆ, 62 ವರ್ಷ ಅಂತೆ ಏಜ್ ಈಗ. ನಿಮೋನಿಯಾ ಇದ್ರೆ ಬೆಟರ್ LI11 ಪಾಯಿಂಟ್ ಬರುತ್ತೆ ಇಲ್ಲಿ. ಒಂದ್ ದಿವಸದಲ್ಲಿ ಹ್ಮ್. ಗುಣ ಆಗ್ತಾರೆ, ಒಂದಿನ 2 ದಿವಸದಲ್ಲಿ ಗುಣ ಆಗ್ತಾರೆ 100%. ಓಕೆ. ಇಲ್ಲಿ ಎಲ್ಲ 11 ಪಾಯಿಂಟ್ ಅಲ್ಲ ಮೇಡಮ್? ಪಾಯಿಂಟ್. ಎಷ್ಟು ಸರಿ ಪ್ರೆಸ್ ಮಾಡ್ಬೇಕು ಮೇಡಮ್ ಅದು? ಸರ್ ಎರಡೂ ಕಡೆ 20 ಟೈಮ್ಸ್. ಆ ಓಕೆ. ದಿನ ಬಿಟ್ಟು ದಿನ ಕಂಟಿನ್ಯೂಸ್ 3 ದಿವಸ ಪ್ರೆಸ್ ಮಾಡ್ಬಿಟ್ಟು ಆಮೇಲೆ ವೀಕ್ಲಿ ಒಂದ್ 2 ಸರಿ ಪ್ರೆಸ್ ಮಾಡಿದ್ರೆ ಹೋಗಿ ಸಾಕು. ಇದು ರೀಸನ್ ಏನ್ ಮೇಡಮ್ ನಿಮೋನಿಯಾ ಬರ್ಲಿಕ್ಕೆ? ನಿಮೋನಿಯಾ ತುಂಬಾ ಲಂಗ್ಸ್ ಅಲ್ಲಿ ಕಫ ಕಟ್ಟಿರುತ್ತೆ ಸರ್, ಅದರಿಂದ ಹಂಗಾಗಿರುತ್ತೆ. ಥೈರಾಯ್ಡ್ಗೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಥೈರಾಯ್ಡ್ಗೆ ಬೆಸ್ಟ್ ಪ್ರೆಷರ್ ಕೊಡೋದು. ನೋಡಿ ಪಾರ್ಟ್ ಇದೆಯಲ್ಲ, ಹ್ಮ್. ಇದು ಥೈರಾಯ್ಡ್ ಗ್ಲ್ಯಾಂಡ್ ನ ಈ ರೆಪ್ರೆಸೆಂಟ್ ಪಾಯಿಂಟ್. ಮಾಡುತ್ತೆ ಸ್ವರೂಪದಲ್ಲಿ. ಹೌದು. ಮತ್ತೆ ಈ ಪಾರ್ಟ್ ಇದೇನಿದೆ, ಇದು ಹ್ಯಾಂಡ್ ನಮ್ದು ಕೈಗಿಂತ ಯಾವ್ದು ಪ್ರೆಷರ್ ಕೊಡೋ ಅಂತದ್ದು ಯಾವ್ದು ಚೆನ್ನಾಗಿ ಇದಿಲ್ಲ. ಸೊ ಹಿಂಗ್ ಹ್ಮ್. ಮಸಾಜ್ ಮಾಡಿ ಜಸ್ಟ್ ಹಿಂಗೆ 20 ಟೈಮ್ಸ್ ಎರಡೂ ಕೈಯಲ್ಲಿ ಮಾಡ್ತಾ ಬಂದಾಗ ಅವ್ರಿಗೆ 100% ಗುಣ ಆಗೋ ಚಾನ್ಸಸ್ ಇದೆ. ಇದು ನಮ್ಮ ಪೇಷಂಟ್ಗಳ ಮೇಲೂ ಮಾಡಿದೀವಿ. ಗುಡ್ ರಿಸಲ್ಟ್ ಇದೆ ಸರ್. ಓಕೆ. ಲೆಫ್ಟ್ ಸೈಡ್ ಕೈ ಜೋಮ್ ಇರುತ್ತೆ ಅಂತೆ. ಲೆಫ್ಟ್ ಸೈಡ್ ಇದ್ರೆ LI4 ಬೆಟರ್ ಸರ್. ಇದು LI4 ಅಂತ ಇಲ್ಲಿ ಪಾಯಿಂಟ್ ಬರುತ್ತೆ, ಇಲ್ಲಿ ಕಾಣಿಸ್ತಿದ್ಯಾ? ಹ್ಮ್. ಎಲ್ ಹ್ಮ್. ಐ ಫೋರ್ ಇವಾಗ. ಇದನ್ನ ಎರಡೂ ಕೈಯಲ್ಲಿ, ಹೌದು, ಎರಡೂ ಕೈಯಲ್ಲಿ ಪ್ರೆಸ್ ಹ್ಮ್. ಮಾಡೋದ್ರಿಂದ ವಾರಕ್ಕೆ 2 ಸರಿ 2 ವಾರ ಅಥವಾ 3 ವಾರ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಗುಣಮುಖವಾಗುತ್ತೆ ಸರ್. ಓಕೆ. 3 ವರ್ಷದ ಮಗುಗೆ ತುಂಬಾ ಹಠ, ಮತ್ತೆ ಹೈಪರ್ ಆಕ್ಟಿವ್, ಮತ್ತೆ ತುಂಬಾ ಕೋಪ, ಮತ್ತೆ ತುಂಬಾ ಹಠ ಸ್ವಭಾವ ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ಬೋದು ಮೇಡಮ್?
ಸರ್ ನಂಬರ್ ಗ್ರೀನ್. ಹಾಗೆ ನಂಬರ್ ಗ್ರೀನ್, ನಂಬರ್ 4 ಅಂತ ಗ್ರೀನ್ ಅಲ್ಲಿ ಬರೆದ್ರೆ ಹ್ಮ್ ಆ, ಹ್ಮ್ ಒಂದು ವಾರ, 5 ದಿವಸ ಇಲ್ಲ ಒಂದು ವಾರ, ಜಾಸ್ತಿ ಬೇಡ, ಕೋಲ್ಡ್ ಆಗುತ್ತೆ ಮಗುಗೆ. 5 ದಿವಸ ಹಾಕಿ, ಕಮ್ಮಿ ಆಗ್ಲಿಲ್ಲ ಅಂದ್ರೆ ಒಂದು ವಾರ ಹಾಕಿ. ಓಕೆ. 56 ವರ್ಷ ಆಗಿದೆಯಂತೆ. ಮಂಡಿನೂ ತುಂಬಾ ಇದೆ ಅಂತ ಹೇಳ್ತಿದ್ದಾರೆ. ಯಾವ ಸೈಡ್ ಅಂತ? ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್. ಸೊ ನಾವು ಸುಜೋಕ ರಿಫ್ಲೆಕ್ಷನ್ ತಗೊಂಡಾಗ ಇದು ಹ್ಮ್ ಕಾಲು ಹ್ಮ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಲೆಫ್ಟ್. ಓಕೆ. ಇದಕ್ಕೆ ಬಂದು ರೆಡ್ ಕಲರ್ ಅಲ್ಲಿ ಸರ್ಕಲ್ ಹಾಕೋದ್ರಿಂದ ಮಂಡಿ ಮಂಡಿ ಜಾಯಿಂಟ್ ಮಂಡಿ. ಬರುತ್ತಿದ್ದು. ಓಕೆ. ಹಾ, ಕಾಣಿಸ್ತಿದ್ಯಾ? ಒಳಗಡೆ ಸೈಡ್ ಹಾಕ್ಬೇಕಾ, ಕಲರ್ ಫುಲ್ ಹಾಕ್ಬೇಕಾ ಮೇಡಮ್, ಸರ್ಕಲ್? ಫುಲ್ ರಿಂಗ್ ರಿಂಗ್. ಕಾಣಿಸ್ತಿದ್ಯಾ ಸರ್? ಓಕೆ. ಹಾ, ಕಾಣಿಸ್ತದೆ. ಈ ತರ. ಓಕೆ. ಇದು ಅದರಿಂದ ಎಡಗಡೆ ಮತ್ತೆ ಬಲಗಡೆ ಎರಡೂ ಭಾಗದಲ್ಲಿದ್ದಾಗ ಏನ್ ಮಾಡ್ಬೇಕು ಮೇಡಮ್? ಎರಡಕ್ಕೂ ಹಾಕಿ ಸರ್, ಎರಡಕ್ಕೂ ಹಾಕಿ ಲಿವರ್ 3K3 ಪ್ರೆಸ್ ಮಾಡೋದ್ರಿಂದ 3 ವಾರದಲ್ಲಿ ಅವ್ರ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ರೂಟ್ ಕಾಸ್ ಇಂದ ಕ್ಯೂರ್ ಮಾಡ್ಬೇಕು ಅಂದ್ರೆ ಕನ್ಸಲ್ಟೇಷನ್ ತಗೊಳ್ಳಿ. ಬೇಗ ರೂಟ್ ಇಂದಾನೇ ಕ್ಯೂರ್ ಆಗುತ್ತೆ ಅವ್ರಿಗೆ. ಓಕೆ. ಎನರ್ಜಿ ವೈಸ್ ಯಾವಾಗ ಚೆನ್ನಾಗಿರುತ್ತೆ ಅವಾಗ ಜಸ್ಟ್ ಕಲರ್ ಅಲ್ಲೇ ಹೋಗುತ್ತೆ. ನೆಕ್ಸ್ಟ್ ಓಕೆ. ಅದಕ್ಕಿಂತ ಒಂಚೂರು ಇದಿದೆ ಅಂತಂದಾಗ ಪ್ರೆಷರ್ ಅಲ್ಲಿ ಕಂಪ್ಲೀಟ್ ಹೋಗುತ್ತೆ. ಎನರ್ಜಿ ಅದಕ್ಕಿಂತ ಡ್ರಾಪ್ ಇತ್ತು ಅಂದಾಗ ಸಿಂಗಲ್ ಸೀಡರ್ ಕಂಪ್ಲೀಟ್ ಕ್ಯೂರ್ ಆಗ್ತಾರೆ ಅವರು. ಓಕೆ. ಈ ಕಲರ್ ಥೆರಪಿ ಮತ್ತೆ ಅಕ್ಯುಪ್ರೆಷರ್ ಎರಡೂ ಒಂದೇ ಸರಿ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಮಾಡ್ಬೋದು ಸರ್, ಮಾಡ್ಬೋದು, ತೊಂದರೆ ಇಲ್ಲ. ಓಕೆ. ಬಾಡಿ ತುಂಬಾ ಹೀಟ್ ಇದೆ, ಡಸ್ಟ್ ಅಲರ್ಜಿ ಆಗುತ್ತಂತೆ. ಆ ಸೊ ಶೀತ ಆಗುತ್ತೆ ಡಸ್ಟ್ ಆಗಿ. ಬಾಡಿ ಹೀಟ್ ಇದ್ದು ಕೋಲ್ಡ್ ಆಗುತ್ತೆ. ಕೋಲ್ಡ್ ಆಗುತ್ತೆ, ಹೌದು. ಸಿಂಪ್ಟಮ್ಸ್ ಅಂದ್ರೆ ಅದೇನಾ? ಹಾ. ಹ್ಮ್. ಓಕೆ. ಅದೇ ಲಂಗ್ಸ್ ರಿಫ್ಲೆಕ್ಷನ್ಗೆ ನೀವು ಅವ್ರಿಗೆ ಡಸ್ಟ್ ಅಲರ್ಜಿ ಆಗ್ತಾ ಇದೆ ಅಂದ್ರೆ ಅಗೇನ್ ನಾನು ಎಲ್ಲ ಹೇಳಿದೀನಿ, ಲಾರ್ಜ್ ಇಂಟೆಸ್ಟೈನ್ ಎಂಡ್ ಆಗೋ ಪಾರ್ಟ್ ಹೇಳಿದೀನಿ. ಹ್ಮ್ ಹ್ಮ್ ಡೇ ಟೈಮ್ ಅಲ್ಲಿ ಇದನ್ನ ವಾರಕ್ಕೆ 2 ಸರಿ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಬೆಟರ್ ಕ್ಯೂರ್ ಆಗುತ್ತೆ. ಓಕೆ. ಮಗುಗೆ 2 ವರ್ಷ ಆಲ್ರೆಡಿ, ಇನ್ನೂ ನಡೀತಾ ಇಲ್ಲ, ಮತ್ತೆ ಮಾತು ಬಂದಿಲ್ಲ. ನಂಬರ್ 2 ಡಾರ್ಕ್ ಬ್ಲೂ. ಓಕೆ. ಮೊಮೆಂಟಮ್. ಚಲನೆ, ಮೊಮೆಂಟಮ್. ಸೊ ನಂಬರ್ 2 ಪಾಮ್ ಮೇಲೆ ಬರಿತಾ ಇರಿ. ಒಂದ್ ಮಂತ್ ಕಂಟಿನ್ಯೂ ಮಾಡಿ ಇದನ್ನ. ತುಂಬಾ ಹೈಪರ್ ಆಕ್ಟಿವ್ ಆಗ್ತಾರೆ, ಚಲನೆನೂ ಬರುತ್ತೆ. ಓಕೆ. ಇನ್ಸೋಮೇನಿಯಾ ಇದೆಯಂತೆ, 55 ಏಜ್ ಅಂತೆ. ಇಲ್ಲಿ ಪಿಂಕ್ ಡಾಟ್ ಹಾಕಕ್ ಹೇಳಿ ಸರ್. ಇಲ್ಲಿ ಓಕೆ. ಮಿಡಲ್ ಮಿಡಲ್ ಫಿಂಗರ್ ಪಿಂಕ್ ಫಿಂಗರ್ ಡಾಟ್. ಎರಡೂ ಕಡೆ ಹಾ ಹಾ. ಪಿಂಕ್ ಡಾಟ್ ಹಾಕೋದ್ರಿಂದ ಅವ್ರಿಗೆ ಅದು ಕಮ್ಮಿ ಆಗುತ್ತೆ. ಮಿಡಲ್ ಫಿಂಗರ್. ಮಿಡಲ್ ಫಿಂಗರ್. ಓಕೆ. ಶುಗರ್ಗೆ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಿದ್ದಾರೆ, ಡಯಾಬಿಟಿಸ್. ಹೌದು, ಶುಗರ್ ಸ್ಟಮಕ್ ಮತ್ತೆ ಸ್ಪ್ಲೀನ್ ಡ್ಯಾಂಪ್ ಇಂದ ಬರೋದು. ಸೊ ಪ್ಯಾನ್ಕ್ರಿಯಾಸ್ ಇದಕ್ಕೆ ಬಂದು ಹ್ಮ್ ಸ್ಕೈ ಬ್ಲೂ ಪ್ಯಾನ್ಕ್ರಿಯಾಸ್ ಜಾಯಿಂಟ್ ಗೆ ರಿಂಗ್ ಹಾಕೋದ್ರಿಂದ ಹ್ಮ್ ಹ್ಮ್ ಕ್ಯೂರ್ ಆಗ್ತಾರೆ. ಮತ್ತೆ ದೇಸಿ ಫುಡ್ ತಗೋಬೇಕು, ಕಂಪಲ್ಸರಿ ವಾಕ್ ಮಾಡಬೇಕು, ಸನ್ಲೈಟ್ ಎಕ್ಸ್ಪೋಸ್ ಆಗ್ಬೇಕು, ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತೆ ಎಳ್ನೀರು, ಮಜ್ಜಿಗೆ ಅಥವಾ ಏನ್ ಕೋಲ್ಡ್ ಐಟಮ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಬಂದ್ ಮಾಡಿ ಇದನ್ನ ಒಂದ್ 2 ತಿಂಗಳು ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಅವ್ರಿಗೆ ತುಂಬಾ ಜಾಸ್ತಿ ಇದೆ ಶುಗರ್ ಅಂತಂದ್ರೆ ಒಂದ್ ಲೆವೆಲ್ ತಂದಿಟ್ಕೋಬಹುದು, ಕಂಟ್ರೋಲ್ ಮಾಡ್ಬೋದು ಅದನ್ನ. ಓಕೆ. ಸುಮಾರು ಜನ BP ಕೇಳ್ತಿದ್ದಾರೆ, ಹೈ BP ಇದ್ರೆ ಏನ್ ಮಾಡ್ಬೇಕು? ಹೈ ಬಿ ಪಿ ಇದ್ರೆ ಡಾರ್ಕ್ ಬ್ಲೂನ ಫಿಂಗರ್ ಕೆಳಗಡೆ ಹಿಂದ್ಗಡೆ ನೈಲ್ ಕೆಳಗಡೆ ಡಾಟ್ ಲೆಫ್ಟ್ ಹ್ಯಾಂಡ್ ಹಾಕೋದ್ರಿಂದ ತಮ್ ಫಿಂಗರ್ ಮೇಡಮ್? ಡಾಟ್ ಹಾಕೋದ್ರಿಂದ ಕ್ಯೂರ್ ಮಾಡ್ಬೋದು. ಓಕೆ. ಲೋ BP ಇದೆ ಅಂತಂದ್ರೆ? ಬಿ ಪಿ ಇದೆ ಅಂದ್ರೆ ಅದೇ ಅಗೇನ್ ರೆಡ್ ಡಾಟ್ ಹಾಕ್ಬೋದು, ಇಲ್ಲಿಗೆ ರೆಡ್ ಡಾಟ್. ಓಕೆ. ಲೆಫ್ಟ್ ಹ್ಯಾಂಡ್ ಎರಡು ಅಲ್ವಾ ಮೇಡಮ್? ಹೌದು, ಓಕೆ. ಲೆಫ್ಟ್ ಹ್ಯಾಂಡ್. ಓಕೆ. ಯೂಟ್ರಸ್ ಎನ್ಲಾರ್ಜ್ಮೆಂಟ್ ಆಗಿದೆಯಂತೆ. ಇಲ್ಲಿ ಸ್ಕೈ ಬ್ಲೂ ಹಾಕಕ್ ಹೇಳಿ ಸರ್. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ. ಈ ಡಾಟ್. ಓಕೆ. ಹೌದು, ಅಲ್ಲಿಗೆ ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಡಾರ್ಕ್ ಮೇಡಮ್? ಡಾರ್ಕ್ ಬ್ಲೂ. ಯಾಕಂದ್ರೆ ಓಕೆ. ಎನ್ಎಲ್ಆರ್ಜ್ ಆಗಿದೆ ಅಂದ್ರೆ ಆಕಾಶ ತತ್ವ ಜಾಸ್ತಿ ಆಗಿದೆ. ಸೊ ಜಾಸ್ತಿ ಆಕಾಶ ತತ್ವ ಆಗಿರುತ್ತೆ. ಡಾರ್ಕ್ ಬ್ಲೂ. ಸೊ ಇದನ್ನ ಇಲ್ಲಿ ಓಕೆ. ರಿಂಗ್ ಹಾಕಿದ್ರೆ ಕಮ್ಮಿ ಆಗುತ್ತೆ. ಓಕೆ ಫೈನ್ ಮೇಡಮ್. ಮೋಷನ್ ಕ್ಲಿಯರ್ ಆಗ್ತಿಲ್ಲ, ಪದೇ ಪದೇ ಹೋಗ್ಬೇಕು ಅಂತ ಸೆನ್ಸೇಷನ್ ಆಗುತ್ತೆ. ಅದೇ ಡೌನ್ವರ್ಡ್ ಮೂಮೆಂಟ್ಸ್ ಇಲ್ಲ. ST36 ಪ್ರೆಸ್ ಮಾಡೋದ್ರಿಂದ ಕಂಪ್ಲೀಟ್ ಅವ್ರಿಗೆ ಕ್ಯೂರ್ ಆಗುತ್ತೆ. ಒಂದು ವಾರದಲ್ಲಿ 2 ದಿವಸ 3 ವಾರ ಪ್ರೆಸ್ ಮಾಡಕ್ಕೆ. ಓಕೆ. ಗಾಲ್ ಬ್ಲಾಡರ್ ಸ್ಟೋನ್ ಇದೆಯಂತೆ, ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಿದ್ದಾರೆ. ಸ್ಟೋನ್ 2 ಕಾರಣಕ್ಕಾಗುತ್ತೆ. ಒಂದು ಕ್ರಿಸ್ಟಲ್ ಸ್ಟೋನ್ ಅಂತ ಆಗುತ್ತೆ, ಇನ್ನೊಂದು ಕೊಲೆಸ್ಟ್ರಾಲ್ ಸ್ಟೋನ್ ಆಗುತ್ತೆ. ಅವ್ರಿಗೆ ಯಾವ್ದಾಗಿದೆ ಅನ್ನೋದ್ರ ಮೇಲೆ ಕ್ಯೂರ್ ಮಾಡ್ಬೋದು. ಓಕೆ ಫೈನ್ ಮೇಡಮ್. ಎರಡಕ್ಕೂ ಸೊಲ್ಯೂಷನ್ ಹೇಳ್ಬೋದಾ ಮೇಡಮ್? ಹಾ ಸರ್, ಅದೇ ನಿಮ್ಗೆ ಸಿಂಗಲ್ ಸೀಡಲ್ ಅದಕ್ಕೆ ಕಂಪಲ್ಸರಿ ಸೊಲ್ಯೂಷನ್ ಇದೆ. ಹೌದು. ಒಂದು ನಾವು ಸಿಂಗಲ್ ಸೀಡ್ ತಗೊಳಲ್ಲ ಅಂತ ಹೇಳಿದ್ರೆ ಪ್ರೆಷರ್ ಪಾಯಿಂಟ್ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಕ್ರಿಸ್ಟಲ್ ಸ್ಟೋನ್ ಆಗಿದ್ರೆ K10. ಪ್ರೆಷರ್ ಇದು ಓಕೆ. ಇದ್ರಲ್ಲಾಗಿದೆ, ಕೊಲೆಸ್ಟ್ರಾಲ್ ಸ್ಟೋನ್ ಆಗಿದೆ ಅಂದ್ರೆ ಲಿವರ್ 3 ಪ್ರೆಸ್ ಮಾಡ್ಬೋದು. ವಾರಕ್ಕೆ 2 ಸರಿ ಲಿವರ್. 3 ರಿಂದ 4 ವಾರ.
ಓಕೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ಕರೆಕ್ಟ್ ಆಗಿ ಪೀರಿಯಡ್ ಆಗ್ತಾ ಇಲ್ಲ ಅಂತ. ಹೌದು. ಸೊ ಆರೆಂಜ್ ಇದೆಯಲ್ಲ, ಆರೆಂಜ್ ನಂಬರ್ ಹ್ಮ್ 6, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಎರಡನೇ ಜಾಯಿಂಟ್ಗೆ ನಂಬರ್ 6 ಅಂತ ಬರಿತಾ ಬಂದು, ಮತ್ತೆ ಹ್ಮ್ K3 K3 ಪಾಯಿಂಟ್ ನ ಪ್ರೆಸ್ ಮಾಡ್ತಾ ಬಂದ್ರೆ ವಾರಕ್ಕೆ 2 ದಿವಸ 4 ವಾರ ಪ್ರೆಸ್ ಮಾಡೋದ್ರಿಂದ ಈ 6 ಅಂತ ಬರೆಯೋದ್ರಿಂದ ಕರೆಕ್ಟ್ ಆಗಿ ಅದೇ ಡೇಟ್ಗೆ ಪೀರಿಯಡ್ಸ್ ಆಗುತ್ತೆ. ಮತ್ತೆ ಬಾಡಿನ ಸುಮ್ನೆ ಮೂವ್ಮೆಂಟ್ಸ್ ಜಾಸ್ತಿ ಇರಬೇಕು, ಅಂದ್ರೆ ವಾಕ್ ಮಾಡ್ಬೇಕು ಕಂಪಲ್ಸರಿ, ಕೋಲ್ಡ್ ಫುಡ್ ಅವಾಯ್ಡ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಸ್ವೀಟ್ಸ್, ಹೊರಗಡೆ ಫುಡ್ ಮತ್ತೆ ಆಯಿಲ್ ಕರ್ದಿರೋ ಫುಡ್ ಇದನ್ನೆಲ್ಲ ಅವ್ರು ಬಿಟ್ಟಾಗ ಸರಿ ಹೋಗುತ್ತೆ ಸರ್. ಒಂದ್ 3 ತಿಂಗಳಾದ್ರೂ ಇದನ್ನ ಫಾಲೋ ಅಪ್ ಮಾಡಿದಾಗ ಅವ್ರು ನೆಕ್ಸ್ಟ್ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಚರ್ಮದ ಮೇಲೆ ಬಂಗ್ ಆಗ್ತಾ ಇದೆ, ಅಂದ್ರೆ ಮಚ್ಚೆ ಮಚ್ಚೆ ಬಿಳಿ ಮಚ್ಚೆ ತರ ಆಗ್ತಾ ಇದೆ ಅಂತ ಹೇಳ್ತೇವೆ. ಬಿಡಿ ಮಚ್ಚ ಸರ್, ಇದು ಆಲ್ಮೋಸ್ಟ್ ಸ್ಕಿನ್ ನ ರೆಪ್ರೆಸೆಂಟ್ ಮಾಡೋದು ಲಂಗ್ಸ್. ಪ್ಲಂಕ್. ಸೊ ನಾವು ಇದು ಲಂಗ್ಸ್ ಆಕಾಶ ತತ್ವ ಬೆರಳಿದು. ಸೊ ಇಲ್ಲಿ 2 ಡಾಟ್ ಹಾಕಿ ಮೇಲೆ ಒಂದು ಡಾಟ್ ಹಾಕೋದ್ರಿಂದ ಪರ್ಪಲ್ ಕಲರ್ ಅಲ್ಲಿ ಕಾಣಿಸ್ತಿದೆಯಾ ಎಲ್ಲರಿಗೂ? ಓಕೆ, ಕಾಣಿಸ್ತಿದೆ ಮೇಡಮ್. ಹಾಕೋದ್ರಿಂದ ಅವ್ರಿಗೆ ಒಂದ್ ತಿಂಗಳು 2 ತಿಂಗಳು ಬೆಟರ್ ಆಗ್ತಾ ಬಂದಾಗ ಕಂಪ್ಲೀಟ್ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತೆ ಇದು K3 ಪ್ರೆಸ್ 6 ಮಾಡಿ. ಕೀಸ್ ಅಲ್ವಾ madam? ಇದು 6 ಕೀಸಾ? ಹೌದು ಹೌದು, ಓಕೆ. ನೋಡಿದ್ದು ಈ ತರ ಮೂರ್ ಮೂರ್ ಡಾಟ್ ಆಗ್ತಾ ಬಂದ್ರೆ ಪರ್ಪಲ್ ಅಲ್ಲಿ ಕ್ಯೂರ್ ಆಗುತ್ತೆ. ಮತ್ತೆ ಎಷ್ಟು ಅವರ್ K3 ಹಾಕ್ಬೇಕು ಮೇಡಮ್ ಇದು? 4 to 6 hours. 4. 4 to 6 hours. ಓಕೆ, ಡೈಲಿ. ಆಮೇಲೆ K3 ಪಾಯಿಂಟ್ ಪ್ರೆಸ್ ಮಾಡ್ಲಿಕ್ಕೆ ಹೇಳಿದ್ರಿ. ಪಾಯಿಂಟ್ ಪ್ರೆಸ್ ಮಾಡ್ಬೇಕು. ಮತ್ತೆ ಓಕೆ. ಒಳ್ಳೆ ಫುಡ್ ತಗೊಂಡಾಗ ಸರ್ ಇವೆಲ್ಲ ಯಾವ್ದು ಬರಲ್ಲ. ಫಸ್ಟ್ ಆಫ್ ಆಲ್ ನಮ್ದು ಹ್ಮ್. ಅವ್ರದ್ದು ಅನ್ಪಾಲಿಶ್ಡ್ ರೈಸ್ ಇರ್ಬೋದು, ರಕ್ತಸಾಲ ಇರ್ಬೋದು, ನವರ ಇರ್ಬೋದು, ನೀವೇ ಮೊನ್ನೆ ಕ್ಲಾಸ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿದಿರಲ್ಲ. ಸೊ ಹೌದು. ಅದೆಲ್ಲ ತಗೊಂಡಾಗ ಕಂಪ್ಲೀಟ್ ಕ್ಯೂರ್ ಆಗುತ್ತೆ, ಈ ತರ ಪ್ರಾಬ್ಲಮೇ ಬರಲ್ಲ ಮೇನ್ಲಿ. ಹೌದು. ಆಮೇಲೆ ರ್ಯಾಷಸ್ ತುಂಬಾ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ರ್ಯಾಷಸ್ ಆದ್ರೆ ಬೆಸ್ಟ್ ಪಾಯಿಂಟ್ ಇಲ್ಲಿ ಈ ತರ ಆಕ್ಚುಲಿ ಮಾರ್ಕ್ ಮಾಡ್ಕೋಬೇಕು ಎಲ್ಲರೂ. LU7 ಅಂತ ಪಾಯಿಂಟ್ ಬರುತ್ತೆ ಇಲ್ಲಿ. ಸೊ LU7 ನ ಎರಡೂ ಕೈಯಲ್ಲಿ ಸೇಮ್ ಅಗೇನ್ ಅದು ಎರಡು ಇನ್ನೊಂದ್ಸರಿ ಕೈ ತೋರಿಸ್ಬೋದಾ ಮೇಡಮ್, ಯಾವ ರೀತಿ ಹಿಡಿಬೋದು ಅನ್ನೋದನ್ನ? ನೋಡಿ ಇಲ್ಲಿ ಈ ತರ ತಗೊಂಡ್ರೆ ಈ ತೋರ್ ಓಕೆ. ಬೆರಳಲ್ಲಿ ಇಲ್ಲಿ ಬರುತ್ತೆ ಪಾಯಿಂಟ್. ಓಕೆ. ಸೊ ಓಕೆ. ಸೊ ಇದನ್ನ ಕ್ಲಾಕ್ ವೈಸ್ ಮಸಾಜ್ ಆದ್ರೂ ಮಾಡ್ಬೋದು, ಪ್ರೆಸ್ ಆದ್ರೂ ಮಾಡ್ಬೋದು. ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ಇಮೇಜ್ ಸಿಗುತ್ತೆ. ಅದನ್ನ ಪಾಯಿಂಟ್ ಹೆಂಗ್ ತಗೋಬೇಕು ಅಂತಂದ್ರೆ ಇದು ತೋರ್ ಬೆರಳಿಂದ ಹಿಂಗ್ ತಗೋಬೇಕಷ್ಟೇ. ಈ ತೋರ್ ಬೆರಳು ಹಿಂಗ್ ಬರುತ್ತೆ. ಓಕೆ. ಇದು ಪಾಯಿಂಟ್ ಅಕ್ಯುರೇಟ್ ಹೆಸರು ಪಾಯಿಂಟ್. ಮೇಡಮ್? LU7. LU7. ಓಕೆ. ಸೀಜರ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೀಸರ್ಸ್ ಸೀಜರ್ಸ್, ಹಾ. ಮೀನ್ಸ್ ಏನ್ ಸೀಜರ್ಸ್ ಸಿಂಪ್ಟಮ್ಸ್ ಅಂತಂದ್ರೆ ಇದೆ? ಬೇರೆ ಸಿಂಪ್ಟಮ್ಸ್ ಏನಾದ್ರು ಕೊಟ್ಟಿದ್ದಾರೆ ನೋಡ್ತೀನಿ. ಇಲ್ಲ ಮೇಡಮ್, ಅದೊಂದೇ ಕೊಟ್ಟಿದ್ದಾರೆ. ನಿಮ್ ಸಿಂಪ್ಟಮ್ಸ್ ಅನ್ನ ಸ್ವಲ್ಪ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ, ಅಂದ್ರೆ ಸ್ವಲ್ಪ ಹೇಳಲಿಕ್ಕೂ ಈಸಿ ಆಗುತ್ತೆ ಅವ್ರಿಗೆ. ಸರ್ವೈಕಲ್ ಸ್ಪಾಂಡಿಲೈಸಿಸ್ ಇದೆ ಅಂತ ಹೇಳ್ತಿದ್ದಾರೆ. ಸರ್ವೈಕಲ್ ಸ್ಪಾಂಡಿಲೈಸಿಸ್ಗೆ ಅಗೇನ್ ಬ್ಲ್ಯಾಕ್ ಹೇಳ್ತೀವಿ. ಬ್ಲ್ಯಾಕ್ ಹಾಕೋ ಬಂದ್ರೆ ಇಲ್ಲಿಗೆ ಬ್ಲ್ಯಾಕ್, ಓಕೆ. ಮತ್ತೆ ರೆಡ್, ಇವೆರಡು ಕಾಲ್ಗೂ ರೆಡ್ ಈ ತರ ಹಾಕೋದ್ರಿಂದ ಹ್ಮ್. ಅವ್ರಿಗೆ ಕಮ್ಮಿ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಎಲ್ರಿಗೂ? ಓಕೆ ಮೇಡಮ್. ಕಾಣಿಸ್ತಿದ್ಯಾ ಸರ್? ಕಾಣಿಸ್ತಿದೆ, ಕಾಣಿಸ್ತಿದೆ. ಇವೆರಡು ಕಾಲ್ಗೆ ರೆಡ್ ಮತ್ತೆ ಇಲ್ಲಿ ಬ್ಲ್ಯಾಕ್ ಹಾಕೋದ್ರಿಂದ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಕಮ್ಮಿ ಆಗುತ್ತೆ. ಓಕೆ. ಎಡಗಾಲು ಜೋಮು ತುಂಬಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಲಿವರ್ 3 ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಒಂದು ವಾರಕ್ಕೆ 2 ಸರಿ 3 ವಾರ ಪ್ರೆಸ್ ಓಕೆ. ಮಾಡ್ಬೋದು. ಓಕೆ. ಫ್ರೀಕ್ವೆಂಟ್ ಸಿವಿಯರ್ ಅಲರ್ಜಿಕ್ ಕೋಲ್ಡ್ ಅಂತ ಹೇಳ್ತಿದ್ದಾರೆ ಚಿಕ್ಕ ಮಗುಗೆ. ಮಗುಗೆ ಅದೇ ಸರ್ ಇಲ್ಲಿ ಲಂಗ್ಸ್ ರಿಫ್ಲೆಕ್ಷನ್. ಸೊ ಇಲ್ಲಿ ಹ್ಮ್. ಶುಂಠಿ ಕಟ್ಟೋದ್ರಿಂದ ಅಂದ್ರೆ ಒಂದ್ 5 ಮಕ್ಳಾದ್ರೆ ಒಂದ್ 5 ನಿಮಿಷ ಸಾಕು, ದೊಡ್ಡವರಾದ್ರೆ 10 ನಿಮಿಷ ಹೇಳ್ತೀವಿ. ಒಂದ್ ಅದೇ 3 ದಿನ ಕೋಲ್ಡ್ ಇದ್ದವ್ರು ಮಾತ್ರ ಶುಂಠಿ ಹಾಕ್ಬೇಕಲ್ವಾ? ಹೀಟ್ ಇದ್ದವ್ರು ಶುಂಠಿ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅದು. ಕೋಲ್ಡ್ ಇದ್ದವ್ರು ಮಾತ್ರ ಶುಂಠಿ ಹಾಕಿ. ಹಾ. ಅಕಸ್ಮಾತ್ ಏನಾದ್ರು ಡ್ರೈ ಇತ್ತು ಲಂಗ್ಸು ಅಥವಾ ನಮ್ಗೆ ಡ್ರೈ ಕೆಮ್ಮು ಬರ್ತಾ ಇದೆ ಅಂತಂದ್ರು ಇದೇ ಪಾರ್ಟ್ಗೆನೆ ನೀವು ಬಾಳೆ ಎಲೆ ಕಟ್ಬೋದು, ಅಥವಾ ಇದ್ ಬರುತ್ತಲ್ಲ ತೆಂಗಿನ ಗರಿ ಅದನ್ನು ಕಟ್ಬೋದು. ಹೊಂಗೆ ಕೋಲ್ಡ್ ಮರದ ಇದ್ದವ್ರು ಗರಿನೂ ಕಟ್ಬೋದು. ಹೊಂಗೆ ಮರದ್ದು ಕಟ್ಬೋದು. ಕೋಲ್ಡ್ ಇರೋ ಅಂತವ್ರು ಶುಂಠಿ ಕಟ್ಬೋದು, ಮತ್ತೆ ಬೆಳ್ಳುಳ್ಳಿ ಕಟ್ಬೋದು, ಮತ್ತೆ ಈ ಪೆಪ್ಪರ್. ಕರ್ಪೂರ ಬೆಲೆ ಬರುತ್ತಲ್ಲ ಅದನ್ನು ಕೂಡ ಕಟ್ಬೋದು. ಸೊ ಶುಂಠಿ ಆದ್ರೆ 5 ನಿಮಿಷ ಹೇಳ್ತೀವಿ ಮಕ್ಳಿಗೆ, ಬೆಳ್ಳುಳ್ಳಿ ಆದ್ರೂ 5 ನಿಮಿಷ, ಕರ್ಪೂರದೆಲ್ಲ ಸ್ವಲ್ಪ ಎಫೆಕ್ಟ್ ಇದು ಅಂತಂದ್ರೆ ಒಂದು 1 ಅವರ್ 2 ಅವರ್ ಹೇಳ್ತೀವಿ ಸರ್. ಓಕೆ. ಸ್ವಲ್ಪ ಅಕಸ್ಮಾತ್ ಮುಂದೆ ಹೋಗಕ್ಕಿಂತ ಮುಂಚೆ ಮೇಡಮ್, ಈ ಹೀಟ್ ಆದ್ರೆ, ಲಂಗ್ಸ್ ಹೀಟ್ ಆದ್ರೆ ಏನ್ ಸಿಂಪ್ಟಮ್ ಬರುತ್ತೆ, ಮತ್ತೆ ಲಂಗ್ಸ್ ಕೋಲ್ಡ್ ಆದ್ರೆ ಏನ್ ಸಿಂಪ್ಟಮ್ ಬರುತ್ತೆ ಕಂಡುಹಿಡಿಲಿಕ್ಕೆ ಸುಮಾರು ಜನ ಕನ್ಫ್ಯೂಷನ್ ಆಗುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಕ್ಲಿಯರ್ ಮಾಡ್ಬೋದಾ? ಹೌದು, ಅದೇ ಓಕೆ. ಮಗು ಕಫ ಇಲ್ಲದೆ ಕೆಮ್ತಾನೆ ಇರುತ್ತೆ, ಒಂದೇ ಸರಿ ಗಂಟ್ಲೆಲ್ಲ ಒಣಗ್ತಾ ಇರುತ್ತೆ, ಲಿಪ್ಸ್ ಎಲ್ಲ ಒಣಗ್ತಾ ಇರುತ್ತೆ. ಸೊ ಅದು ಡ್ರೈ ಸಿಂಪ್ಟಮ್ಸ್. ಓಕೆ, ಹ್ಮ್. ನೆಕ್ಸ್ಟ್ ಇದು ಡ್ರೈ ವೆಟ್ ಹೇಳಿದ್ರಲ್ವಾ?
ವೆಟ್ ಆಯ್ತು ಅಂತಂದ್ರೆ ಮಗು ಮಲ್ಕೊಂಡ್ರೆ ಸೊಯ್ ಸೊಯ್ ಅಂತ ವೀಸಿಂಗ್ ಪ್ರಾಬ್ಲಮ್ ಒಂಥರ ವೀಸಿಂಗ್ ಪ್ರಾಬ್ಲಮ್. ಸೌಂಡ್ ಬರ್ತಿರುತ್ತದು. ಓಕೆ. ಅಮ್ಮಂದಿರ್ ಗೊತ್ತಿರುತ್ತೆ, ಸೌಂಡ್ ಬರ್ತಿರುತ್ತೆ, ಅದು ಗೊರ ಗೊರ ಅಂತ ಸೌಂಡ್ ಬರ್ತಿರುತ್ತೆ. ಆಮೇಲೆ ಆಲ್ಮೋಸ್ಟ್ ಮೂಗಲ್ಲಿ ನೋಸ್ ರನ್ನಿಂಗ್ ರೋಡ್ ನೋಸ್ ಆಗ್ತಾ ಇರುತ್ತೆ. ಸೊ ಅವಾಗ ಹ್ಮ್ ಕನ್ಫರ್ಮ್ ಆಗಿ ಅನ್ಕೋಬಹುದು ಇದು ವೆಟ್ಟಿದೆ, ಕಫ ಇದೆ ಅಂದಾಗ. ಮಲ್ಕೊಂಡಾಗ್ಲೇ ಸಿಂಪ್ಟಮ್ಸ್ ಗೊತ್ತಾಗುತ್ತದು, ಡ್ರೈ ಕೆಮ್ಗು ವೆಟ್ ಹ್ಮ್ ಹ್ಮ್ ಕೆಮ್ಗು ಹ್ಮ್. ಏನಾಗಿದೆ. ಓಕೆ. ಆಮೇಲೆ ವಸುಡು ನೋವು ತುಂಬಾ ಬರ್ತಾ ಇದೆ, ನೀರ್ ಕುಡಿಯೋಕ್ಕೂ ಆಗಲ್ಲ, ತುಂಬಾ ಸೆನ್ಸಿಟಿವ್ ಇದೆ ಹಲ್ಲು ಅಂತ ಹೇಳ್ತಿದ್ದಾರೆ. ಓಕೆ, ಆ ತರ ಆಯ್ತು ಅಂತಂದ್ರೆ ಇಲ್ಲಿ ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡಿರೋ ಜಾಗ ಅಂದ್ರೆ ಹಿಂಗೆ ನೈಲ್ ಮಡ್ಚಿದ್ರೆ, ಇದು ಮಡ್ಚಿದ್ರೆ ಇಲ್ಲಿ ಫಸ್ಟ್ ಓಕೆ. ಜಾಯಿಂಟ್ ಬರುತ್ತೆ. ಇಲ್ಲಿಗೆ ಬಂದು ಒಂದೇ ಒಂದು ಬ್ಲಾಕ್ ಮಾರ್ಕ್ ಇಡೋದ್ರಿಂದ ಸೆನ್ಸಿಟಿವಿಟಿ ಏನಿದೆ ಅದನ್ನ ಕಮ್ಮಿ ಮಾಡಬಹುದು. ಅದ್ರ ಜೊತೆಗೆ ರೆಡ್ ಅಲ್ಲಿ 6 ಅಂತ ಬರೆಯೋದ್ರಿಂದ ಆ ಸೆನ್ಸಿಟಿವಿಟಿ ಕಮ್ಮಿ ಮಾಡಬಹುದು. ಹಿಂಗ್ ಮಡ್ಚಿದ್ರೆ ಓಕೆ. ಇಲ್ಲಿ ಎಲ್ಲಿ ಜಾಯಿಂಟ್ ಬರುತ್ತಲ್ಲ ಈಗೆರೆ ಅದ್ರ ಮೇಲೆ ಬ್ಲಾಕ್ ಇಡಿ. ಬ್ಲ್ಯಾಕ್ ಡಾಟ್ ಮಿಡಲ್ ಫಿಂಗರ್ ಅಲ್ವಾ ಮೇಡಮ್? ಹೌದು, ಓಕೆ. ಸಿಂಗಲ್ ಸಿಡಿದ್ ಬಂದ್ರೆ ಅದು ಒಂದೇ ಪಾಯಿಂಟ್ಗೆ ಕ್ಯೂರ್ ಆಗ್ತಾರೆ ಸರ್. 3 ದಿವಸಕ್ಕೆ 24 ಅವರ್ಸ್ಗೆ ಕ್ಯೂರ್ ಆಗ್ತಾರೆ ಸಿಂಗಲ್ ಸೀಡ್ ಅಲ್ಲಿ. ಓಕೆ. ಆಮೇಲೆ ಕ್ಯಾವಿಟಿ ಆಗಿದೆ ಹಲ್ಲಲ್ಲಿ ಅಂತ ಹೇಳ್ತಿದ್ದಾರೆ. ಕ್ಯಾವಿಟಿ ಆಗಿದೆ ಅದಕ್ಕೆ ಏನ್ ಮಾಡಿ? ಅಂತಂದ್ರೆ ST36 ಪಾಯಿಂಟ್ ಇದೆಯಲ್ಲ, ಅದನ್ನ ಎರಡು ಕಾಲಲ್ಲಿ 20 ಸರಿ, ವಾರಕ್ಕೆ 2 ಸರಿ, 3 ರಿಂದ 4 ವಾರ ಮಾಡೋದ್ರಿಂದ ಅವ್ರದ್ದು ಕ್ಯಾವಿಟಿ ಓಕೆ. ಕಮ್ಮಿ ಆಗುತ್ತೆ. ಓಕೆ. ಚಿಕ್ಕ ಮಗು 9 ವರ್ಷದ ಮಗು ಅಂತೆ, 9.5 ವರ್ಷದ ಮಗು, ಆಟಿಸಮ್ ಇದೆಯಂತೆ. ಸೊ ಹ್ಮ್ ಹ್ಮ್ ಮಾತಾಡೋದು 2 ವರ್ಷದಿಂದ ಸ್ಟಾಪ್ ಆಗಿದೆ ಈಗ, ಮಾತು ಇನ್ನೂ ಹ್ಮ್ ಬಂದಿಲ್ಲ. ಹ್ಮ್ ಮಾತ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಂತೆ ಬರ್ತಿಲ್ಲ ಸ್ವಲ್ಪ, ಅಂದ್ರೆ ಹ? ಅಂದ್ರೆ ಹೇಳೋದಕ್ಕೆ ಅರ್ಥ ಆಗುತ್ತೆ ಬಟ್ ಮಾತಾಡಕ್ ಬರ್ತಿಲ್ಲ. ಆತರ ಮಾತಾಡ್ತಾ ಇಲ್ಲ ಮಗು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಫಸ್ಟ್ ಜಾಯಿಂಟ್ಗೆ ಆರೆಂಜ್ ಆಗ್ತಾ ಬನ್ನಿ. 1 ತಿಂಗಳು 45 ಡೇಸ್ ಮೊದ್ಲು ಮಾತಾಡ್ತಾ ಇತ್ತು ಮಗು ಅಂತಂತಂದ್ರೆ ಇದನ್ನ ಹಾಕೋದ್ರಿಂದ ಖಂಡಿತವಾಗ್ಲೂ ಮಾತಾಡುತ್ತೆ ಸರ್. ಓಕೆ. ಓಕೆ. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಫಸ್ಟ್ ಜಾಯಿಂಟ್. ಮತ್ತೆ ಇನ್ನೇನ್ ಸಿಂಪ್ಟಮ್ಸ್ ಹೇಳಿದ್ರಿ? ಅಷ್ಟೇ ಮೇಡಮ್, ಅದೇ. ಯಾವ್ದು? 9.5 ವರ್ಷದ ಮಗು ಅಂತೆ, ಮಾತಾಡಕ್ ಅರ್ಥ ಮಾಡ್ಕೊಳ್ಳುತ್ತೆ ಏನ್ ಹೇಳ್ತಾರೆ ಅಂತ, ಬಟ್ ಹೊಳ್ಳಿ ಮಾತಾಡಕ್ ಬರಲ್ಲ, ಮಾತು ನಿಂತು ಹೋಗಿದೆ. ಅದೇ ಇದನ್ನ ಹಾಕಿದ್ರೆ ಬರುತ್ತೆ. 1 ಮಂತ್ ಓಕೆ. 45 ಡೇಸ್. ಓಕೆ. ಆಮೇಲೆ ಕಾಲು ತುಂಬಾ ಉರಿ ಇರುತ್ತೆ ಅಂತ ಹೇಳ್ತಿದ್ದಾರೆ, ಪಾದ ಉರಿ. ಪಾದ ಉರಿ ಇದ್ರೆ ಆಕ್ಚುಲಿ ಶುಗರ್ ಪೇಷಂಟ್ ಗಳಿಗೆ ತುಂಬಾ ಅದನ್ನ ಕೇಳ್ತಿರ್ತೀವಿ ನಾವು ಪದೇ ಪದೇ. ಸೊ ಅಂತವ್ರಿಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಬೇಕು, ಸ್ಕೈ ಬ್ಲೂ. ಸೊ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದ್ರಿಂದ ಎರಡು, ಅಂದ್ರೆ ಲೆಫ್ಟ್ ಅಲ್ಲಾದ್ರೆ ಮಿಡಲ್ ಫಿಂಗರ್ ತಗೊಳ್ಳಿ, ರೈಟ್ ಆದ್ರೆ ರಿಂಗ್ ಫಿಂಗರ್ ತಗೊಳ್ಳಿ. ಈ ಫಸ್ಟ್ ಜಾಯಿಂಟ್ಗೆ ನೀವು ಸ್ಕೈ ಬ್ಲೂ ಹಾಕೋದ್ರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬಹುದು. ಅದ್ರ ಜೊತೆಗೆ ಒಂದು ಬಿಸಿನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಕಾಲ್ನ ಸೋಕ್ ಮಾಡೋದ್ರಿಂದ 15 ರಿಂದ 20 ನಿಮಿಷ ಸೋಕ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮತ್ತೆ ಪಿಂಕ್ ಬಾಲ್ ಅಂತ ಸಿಗುತ್ತೆ, ಕೆಳಗೆಸಿದ್ರೆ ಮೇಲ್ಪುಟ ಆರುತ್ತೆ. ಅದನ್ನ ಜಸ್ಟ್ ದಿನಕ್ಕೆ 1 5 ನಿಮಿಷ ಮಸಾಜ್ ಉಟ್ಬಿಟ್ಟು ಅದ್ರ ಮೇಲ್ ಫುಟ್ನ ಹಿಂಗ್ ಮಸಾಜ್ ಮಾಡೋದ್ರಿಂದ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಆ ಪಾದ ಉರಿ ಅನ್ನೋದು ಕಮ್ಮಿ ಆಗುತ್ತೆ. ಓಕೆ. 11 ವರ್ಷ ಮಗು ಅಂತೆ. ಸೊ ಹ್ಮ್ ಜ್ವರ ತುಂಬಾ ಇದೆಯಂತೆ, 101 ಬರ್ತಿದೆ ಫೀವರ್ ಅಂತ ಹೇಳ್ತಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ಲಿವರ್ 3 ಪ್ರೆಸ್ ಮಾಡಿದ್ದಾರೆ 20 ಟೈಮ್ಸು, ಮತ್ತೆ ಹ್ಮ್ ಕಾಲಿಗೆ ಬ್ಲ್ಯಾಕ್ ಕಲರ್ ಹಾಕಿದ್ದಾರೆ. ಕಾಲು ಮತ್ತೆ ಅದು ಫೀವರ್ ಬಂದು ಡ್ರೈನ ಹೀಟ ಅಂದ್ರೆ ಡ್ರೈ ಇದೆಯಾ, ವೆಟ್ ಇದೆಯಾ, ಕೋಲ್ಡ್ ಇಂದ ಬಂದಿದ್ಯಾ ಅಂತ ನೋಡ್ಬಿಟ್ಟು ಅವ್ರಿಗೇನಾದ್ರೂ ಕೋಲ್ಡ್ ಇಂದ ಬಂದಿದೆ ಅಂದ್ರೆ ಎಲ್ಲಾ ಫಿಂಗರ್ಗಳಿಗೂ ನೋಡಿ ಈ ತರ ಇದೆಯಲ್ಲ, ಕಾಲಿಗೆ ಮತ್ತೆ ಕೈಗೆ ಈ ತರ ಬ್ಲಾಕ್ ಡಾಕ್ ಹಾಕರೋದ್ರಿಂದ ಕೋಲ್ಡ್ ಸಿಂಟಮ್ಸ್ಗೆ ಎಲ್ಲಾ ಕೈ ಬೆರಳುಗಳು ಹೋಗುತ್ತೆ. ಲಿವರ್ 3 K3 ಬೆಸ್ಟ್ ಯಾವ್ದೇ ಕೋಲ್ಡ್ಗೆ. ಅದೇ ಏನಾದ್ರೂ ಕೋಲ್ಡ್. ಹೀಟ್ ಕೋಲ್ಡ್ಗೆ ಹೀಟ್ ಬಂದಿತ್ತು ಅಂತಂದ್ರೆ ಅಗೈನ್ ಗ್ರೀನ್. ಇದೇ ಸಿಂಟಮ್ಸ್ಗೆ ನೋಡಿ ಗ್ರೀನ್ ಹಾಕ್ತಾ ಬನ್ನಿ, ಕಂಪ್ಲೀಟ್ ಕಮ್ಮಿ ಆಗುತ್ತೆ. ಮೇಡಮ್ ಫೀವರು ಕೋಲ್ಡ್ ಇಂದ ಬಂದಿದೆ ಮತ್ತೆ ಹೀಟ್ ಇಂದ ಬಂದಿದೆ ಅಂತ ಹೆಂಗ್ ಕಂಡಿಡಿಯೋದು? ಲಿಪ್ಸ್ ಡ್ರೈ ಆಗಿರುತ್ತೆ ಮಗುಗೆ, ಫಸ್ಟ್ ಹೀಟ್ ಇಂದ ಬಂದಿದ್ರೆ ಲಿಪ್ಸ್ ಹ್ಮ್ ಡ್ರೈ ಆಗಿರುತ್ತೆ, ಪದೇ ಪದೇ ತುಟಿನ ಹಿಂಗ್ ಮಾಡ್ತಾ ಇರುತ್ತೆ ಲಿಪ್ಸ್ ನ. ಹ್ಮ್ ಹ್ಮ್ ಆಮೇಲೆ ಹ್ಮ್ ನೀರ್ ಬೇಕು ಅಂತ ಅನ್ಸುತ್ತೆ ಮಗುಗೆ, ನೀರ್ ಕೊಡಿ ಅಂತ. ಹ್ಮ್. ಚಳಿ ಓಕೆ. ಬರಲ್ಲ, ಫಸ್ಟ್ ಆಫ್ ಆಲ್ ಚಳಿ ಚಳಿ ಬರಲ್ಲ. ಬರಲ್ಲ. ಚಳಿ ಓಕೆ. ಬರಲ್ಲ. ಕೋಲ್ಡ್ ಓಕೆ. ಇದ್ದಾಗ ಚಳಿ ಬರುತ್ತೆ, ಒದಿಸ್ಕೋಬೇಕು ಅನ್ಸುತ್ತೆ, ಬಬಲ್ಸ್ ಹ್ಮ್. ಆಗುತ್ತೆ ಮೈಯೆಲ್ಲ, ಮತ್ತೆ ರನ್ನಿಂಗ್ ಓಕೆ. ನೋಸು ಬರ್ಬೋದು. ಹಾ ಹಾ. ಫೈನ್. ಸ್ಕಿನ್ ಅಲರ್ಜಿ ತುಂಬಾ ಇದೆ, ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಸ್ಕಿನ್ ಅಲರ್ಜಿ ಇದ್ದಾಗ ಅಗೇನ್ ಪರ್ಪಲ್, ಎರಡು ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಪರ್ಪಲ್ ಹಾಕೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಏನೇ ಇದ್ರೂ ಕಮ್ಮಿ ಮಾಡುತ್ತೆ. ಎರಡು ಓಕೆ. ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್. ಓಕೆ. ಒಂದು 4 to ಆಮೇಲೆ 5 hours 1 ಹೇಳಿ. ಮಂತ್ ಕಂಪ್ಲೀಟ್ ಅವ್ರ ಸಿಂಟಮ್ಸ್ ಏನಿದೆ ಅಲ್ಲಿವರೆಗೂ ಹಚ್ತಾ ಬರ್ಲಿ. ಓಕೆ. ಫ್ಯಾಟಿ ಲಿವರ್ ಇದೆ ಅಂತ ಹೇಳ್ತೀವಿ. ಫ್ಯಾಟಿ ಲಿವರ್ ಇದ್ರೆ ಲಿವರ್ 3 ಬೆಸ್ಟ್ ಪಾಯಿಂಟ್. ಲಿವರ್ 3 ಪ್ರೆಸ್ ಮಾಡಿ ಎರಡೂ ಕಾಲಲ್ಲಿ 20 20 ಸರಿ ಪ್ರೆಸ್ ಮಾಡಿದಾಗ
3 ವಾರ 4 ವಾರ ಪ್ರೆಸ್ ಮಾಡಿ. ಮತ್ತೆ ಇದು ಲಿವರ್ ರಿಫ್ಲೆಕ್ಷನ್ ಅಂತ ನಾವು ತಗೋತೀವಿ ಸುಜೋಕೋದಲ್ಲಿ. ಇದನ್ನ ಹ್ಮ್ ಹ್ಮ್ ಇದನ್ನ ಹ್ಮ್ ಕೈ ಬ್ಲೂ ಹಾಕೋದ್ರಿಂದ ಕ್ಯೂರ್ ಓಕೆ ಇವಾಗ ಮಾಡ್ಬೋದು ಈ ಭಾಗ. ಹಾ ಹಾಕಿ ಸ್ಕೈ ಬ್ಲೂ. ಹಾಕಿ ಲಿವರ್ 3 ಮಾಡಿ ಇದನ್ನ ಸ್ಕೈ ಬ್ಲೂ ಹಾಕ್ತಾ ಬನ್ನಿ, ಸರಿ ಹೋಗುತ್ತೆ. ಓಕೆ. ಹೇರ್ ಫಾಲ್ ತುಂಬಾ ಆಗ್ತಿದೆ, ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಏರ್ ಫಾಲ್ ಸ್ಟಮಕ್ ಹೀಟ್ ಇಂದ ಆಗತ್ತೆ. ನೆನ್ನೆ ಹೇಳಿದ್ವಿ ನಾವು, ಹೌದು. ಸ್ಟಮಕ್ ಹೀಟ್ ಇಂದ ಆಗತ್ತೆ. ಸೊ ST36 ಪಾಯಿಂಟ್ ಇದೆ. ಆ ST36 ಪಾಯಿಂಟ್ ಅನ್ನ ಎರಡೂ ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಿ, 3 ರಿಂದ 4 ವಾರ ಪ್ರೆಸ್ ಮಾಡಿ. ಅಗೇನ್ ವಾಕ್ ಮಾಡ್ಬೇಕು, ಕಂಪಲ್ಸರಿ ವಾಕ್ ಮಾಡ್ಬೇಕು. ದೇಸಿ ಫುಡ್ ಕಂಪಲ್ಸರಿ ತಗೊಳ್ಳೇಬೇಕು. ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್, ಅದರಲ್ಲೂ ಕೂಡ ದೇಸಿ ಹಸುದಾದ್ರೆ ಬೆಸ್ಟ್. ಮತ್ತೆ ತುಪ್ಪ, ಅದನ್ನ ತಗೊಂಡು ಹೊಟ್ಟೆನ ತಂಪಾಗಿ ಇಟ್ಕೊಂಡಾಗ ಮೇಲ್ಗಡೆ ಕೂದಲು ಚೆನ್ನಾಗಿರುತ್ತೆ. ಓಕೆ. ಕಲರ್ ಹಚ್ಬೋದಲ್ಲ ಮೇಡಮ್, ಇಲ್ಲಿ ಗ್ರೀನ್ ಕಲರ್ ಹಚ್ಚಿದ್ರು ಆಗುತ್ತೆ ಇಂಡೆಕ್ಸ್ ಫಿಂಗರ್ಗೆ. ಸೊ ಯಂಗ್ ಹಾ, ಬ್ರೈನ್ಗೆ ಗ್ರೀನ್ ಗ್ರೀನ್ ಹಾಕ್ಬೋದು. ಕಲರ್. ಓಕೆ. ಪೈಲ್ಸ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ, ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಪೈಲ್ಸ್, ಪೈಲ್ಸ್, ಹಾ. ಇದು ಆನಸ್ ರಿಫ್ಲೆಕ್ಷನ್. ಇದು ಆಕ್ಚುಲಿ ಇಲ್ಲಿಗೆ ಡಾರ್ಕ್ ಬ್ಲೂ ಆನಸ್ ರಿಫ್ಲೆಕ್ಷನ್ಗೆ ಎರಡೂ ಕಡೆ ಡಾರ್ಕ್ ಬ್ಲೂ ಸರ್ಕಲ್ ಹಾಕೋದ್ರಿಂದ ಹ್ಮ್ 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 cure ಮಾಡ್ಬೋದು. 1 ಮಂತ್ ಹಾಕ್ತಾ ಬನ್ನಿ ಇದನ್ನ. ಸರ್ಕಲ್ ಎರಡೂ ತಮ್ ಫಿಂಗರ್ಗೆ ಓಕೆ ಡಾರ್ಕ್ ಬ್ಲೂ. ಓಕೆ. ಗಂಟ್ಲಿಂದ ಮೇಲ್ಗಡೆ ಅಂದ್ರೆ ಉಸಿರು ತಗೊಳ್ಳುವಾಗ ಕೆಲವೊಂದ್ಸರಿ ಪ್ರಾಬ್ಲಮ್ ಆಗುತ್ತೆ, ಉಸಿರು ತಗೊಳ್ಳುವಾಗ ಸ್ವಲ್ಪ ಹೊತ್ತು ಆದ್ಮೇಲೆ ಆಟೋಮೆಟಿಕ್ಲಿ ಸರಿ ಆಗುತ್ತೆ. ಅಂತವ್ರು ಲಿವರ್ 3 ಪ್ರೆಸ್ ಮಾಡೋದು ಬೆಸ್ಟ್. ಅವ್ರಿಗೆ ಲಿವರ್ 3 ಎರಡೂ ಕಾಲಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡೋದ್ರಿಂದ. ಇದು ಕೋಲ್ಡ್ ಇಂದಾನೇ ಆಗಿರೋದು ಅಂತೀರಾ ಮೇಡಮ್? ಹೌದು ಸರ್. ಉಸಿರಾಟದ ತೊಂದರೆ ಅಂತಂದಾಗ ಮೇನ್ಲಿ ಓಕೆ ಇದನ್ನ ತಗೋಬಹುದು, ಲಿವರ್ 3 ತಗೋಬಹುದು. ಹೀಟ್ ಇನ್ಕ್ರೀಸ್ ಆಗುತ್ತಾಗ ಸರಿ ಹೋಗುತ್ತೆ. ಓಕೆ. ಆಲ್ಮೋಸ್ಟ್ ಎವ್ರಿ ಡೇ ಹೆಡ್ಏಕ್ ಇರುತ್ತೆ, ಅದ್ರ ಜೊತೆ ಗಿಡಿನೆಸ್ ಇದೆ ಅಂತ ಹೇಳ್ತಾರೆ. ಅದೇ ಅಗೈನ್ ಯಂಗ್ ಬ್ರೈನ್ಗೆ ಗ್ರೀನ್ ಹಾಕೋದ್ರಿಂದ ಆ ಹ್ಮ್ ತಲೆನೋವು ಮತ್ತೆ ಗಿಡ್ಡಿನೆಸ್ ಏನ್ ಬರುತ್ತೆ ಅದು ಹೋಗುತ್ತೆ. ನಂಬರ್ 4 ಅಂತಾನು ಬರೆದ್ರು ಹೋಗುತ್ತೆ ಡಾರ್ಕ್ ಗ್ರೀನ್ ಅಲ್ಲಿ. ಸ್ಪಾಂಡಿಲೋ ಆರ್ಥರೈಟಿಸ್ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಿದ್ದಾರೆ. ಹಾಗೆ ಸ್ಪಾಂಡಿಲೋ ಆರ್ಥರೈಟಿಸ್ ಅಂತೆ. ಆರ್ಥರೈಟಿಸ್ ಕನ್ಸಲ್ಟೇಷನ್ ಬರಕ್ ಹೇಳಿ ಸರ್. ಯಾಕಂದ್ರೆ ಓಕೆ ರೂಟಿಂದ ಬೆಟರ್. ಅದೇ ತುಂಬಾ ರೂಟಿಂದ ಕಾರಣಕ್ಕೆ ಬರುತ್ತೆ ಆರ್ಥರೈಟಿಸ್. ಕರೆಕ್ಟ್. ನಾವು ಒಂದು ಕಾಯಿಲೆ ಬಂದಿದೆ ಅಂದ್ರೆ 10 ಕ್ವಶನ್ ಮಿನಿಮಮ್ ಕೇಳಲೇಬೇಕು ಅದಕ್ಕೆ. ಹೌದು. ನಾವು ಯೂರಿನಿಂದ ಹಿಡ್ದು ಮಲದಿಂದ ಹಿಡ್ದು ಟಂಗಿಂದ ಹಿಡ್ದು ಪ್ರತಿಯೊಂದಕ್ಕೂ ಕೇಳ್ಬೇಕು ಅದಕ್ಕೆ. ಓಕೆ. ಪಿಗ್ಮೆಂಟೇಶನ್ ತುಂಬಾ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಅಗೇನ್ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಬಂದ್ರು ಬೋತ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಪರ್ಪಲ್ ಕಲರ್ ಹಾಕೋದ್ರಿಂದ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೋದು. ಓಕೆ. ಏಜು 57 ವರ್ಷ ಅಂತೆ. ಸೊ ನಡೆಯುವಾಗ ಉಬ್ಬಸ ಮತ್ತೆ ಈದುಸಿರು ಬರುತ್ತೆ, ಉಸಿರಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಡೆಯುವಾಗ. ಅದೇ ಅವ್ರಿಗೆ ಹಾರ್ಟ್ ಕೋಲ್ಡ್ನೆಸ್ ಇರೋದ್ರಿಂದ ಹಂಗಾಗುತ್ತೆ. ಸೊ ಹಾರ್ಟ್ಗೆ ನಾವು ಟ್ರೀಟ್ ಮಾಡ್ತೀವಿ ಅಂದ್ರೆ ಲಿವರ್ಗೆ ಹೋಗಿ ಟ್ರೀಟ್ ಮಾಡಬೇಕು. ಸೊ ಲಿವರ್ 3 K3 ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಒಂದು 4 ವಾರ ಪ್ರೆಸ್ ಮಾಡೋದ್ರಿಂದ ಬೆಟರ್ ಫೀಲ್ ಆಗ್ತಾರೆ. ಗುಡ್ ರಿಸಲ್ಟ್ ಬರುತ್ತೆ. ವಾರಕ್ಕೆ 2 ಸರಿ 4 ವಾರ. ಓಕೆ. ಒಸಡು ನೋವು ಬರ್ತಾ ಇದೆ, ನೀರು ಕುಡಿಯಕ್ಕೂ ಆಗ್ತಾ ಇಲ್ಲ. ಇದನ್ನ ಅಗೇನ್ ಹೇಳಿದ್ರಿ ಅನ್ಸುತ್ತೆ. ಆಗ್ಲೇ ಹೇಳಿದ್ದೆ ಅಪ್ಲೈ. ಹೇಳಿದ್ದೆ. ಕರೆಕ್ಟ್. ಫೈನ್. ರುಮರೈಟೆಡ್ ಆರ್ಥರೈಟಿಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಇದು ಕನ್ಸಲ್ಟೇಷನ್ ಮೇಡಮ್? ಆರ್ಥರೈಟಿಸ್ ಅಂದ್ರೆ ಕಲರ್ಸ್ ಮತ್ತೆ ಪ್ರೆಷರ್ ಅಲ್ಲಿ ಹೋಗಲ್ಲ. ಸೊ ಕನ್ಸಲ್ಟೇಷನ್ ಆದ್ರೆ ಬೆಟರ್. ಫಂಗಲ್ ಇನ್ಫೆಕ್ಷನ್ ಆಗಿದೆ ಸ್ಕಿನ್ ಅಲ್ಲಿ. ಫಂಗಲ್ ಇನ್ಫೆಕ್ಷನ್ ಅದು ಇಚ್ಚಿಂಗ್ ಇದೆಯಾ? ಹಾ, ಫಂಗಲ್ ಇಚ್ಚಿಂಗ್ ಇದೆ. ಇನ್ಫೆಕ್ಷನ್ ಇಚ್ಚಿಂಗ್ ಇದ್ರೆ LU7 ಪ್ರೆಸ್ ಮಾಡಿ ಕ್ಲಾಕ್ ವೈಸ್. ಓಕೆ ಒಂದು ಒಂದ್ ದಿವಸ ಇವತ್ ಮಾಡಿ ಮತ್ತೆ 3 ದಿವಸ ಬಿಟ್ಟು ಇನ್ನೊಂದ್ಸರಿ ಮಾಡಿ. ಕಂಪ್ಲೀಟ್ ಸ್ಟಾಪ್ ಆಗಿದೆ ಅಂದ್ರೆ ನಿಲ್ಸಿ. ಜಾಸ್ತಿ ಮಾಡಕ್ ಹೋಗ್ಬಿಡಿ, ಕೋಲ್ಡ್ ಆಗುತ್ತೆ. ಓಕೆ. ಸ್ಕಿನ್ ರಿಫ್ಲೆಕ್ಸಿವ್ ಬ್ಲಾಕ್ ಹಾಕಿದ್ರು ಐ ಥಿಂಕ್ ಇನ್ಫೆಕ್ಷನ್ ಏನಾದ್ರು ರಿಮೂವ್ ಆಗುತ್ತೆ ಅನ್ಕೋತೀನಿ. ಇಲ್ಲ ಸರ್, ಅದೇನಿದೆ ಅದ್ರ ಸುತ್ತ ಬ್ಲಾಕ್ ಹಾಕಿ. ಈಗ ಇಲ್ಲಾಗಿದೆ ಏನೋ ಒಂದು ಇನ್ಫೆಕ್ಷನ್ ಹ್ಮ್ ಆಗಿದೆ, ಅದ್ರ ಸುತ್ತ ಬ್ಲಾಕ್ ಹಾಕಿದ್ರು ನಡೆಯುತ್ತೆ. ಇಲ್ಲ ಅಂದ್ರೆ ಡಾರ್ಕ್ ಬ್ಲೂ ಹಾಕಿದ್ರು ನಡೆಯುತ್ತೆ. ಆ ಸ್ಕಿನ್ ಫಂಗಲ್ ಇನ್ಫೆಕ್ಷನ್. ಓಕೆ. ಪಿಂಪಲ್ ಮತ್ತೆ ಹೇರ್ ಫಾಲ್ ಎರಡು ಅಟ್ ಎ ಟೈಮ್ ಆಗ್ತಾ ಇದೆ. ಮೇ ಬಿ ಅವ್ರಿಗೆ ಹೀಟ್ ಇಂದ ಆಗ್ತಾ ಇದೆ ಅನ್ಸುತ್ತೆ. ಸೊ ಹ್ಮ್ ಲಿವರ್ ರಿಫ್ಲೆಕ್ಷನ್ಗೆ ಗ್ರೀನ್ ಹಾಕೋದ್ರಿಂದ ಅದನ್ನ ಪ್ರಾಬ್ಲಮ್ ನ ತಡಿಬಹುದು. ಅಲ್ಲೂ ಓಕೆ. ಹಾಕ್ಬೋದು. ಮತ್ತೆ ಈ ಹ್ಯಾಂಡ್ ಬ್ರೈನ್ ಇದೆಯಲ್ಲ, ಇಂಡೆಕ್ಸ್ ಫಿಂಗರ್, ಇಲ್ಲಿ ಹ್ಮ್. ಗ್ರೀನ್ ಹಾಕ್ಬೋದು. ಯಾರೋ ಸಿಂಗಲ್ ಸೀಡ್ ಹೇಳಿ ಅಂತ ಕೇಳ್ತಿದ್ದಾರೆ. ಇದು ಸಿಂಗಲ್ ಸೀಡು ಕನ್ಸಲ್ಟೇಷನ್ ತಗೊಂಡಾಗ ಅವರು ಎಲ್ಲ ಸಿಂಪ್ಟಮ್ಸ್ ನೋಡ್ಬಿಟ್ಟು ಕೊಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಸಿಂಗಲ್ ಪೆಪ್ಪರ್ ಹಾಕೋಬೇಕು ಇದನ್ನು ಹಾಕ್ಬೇಕು ಅಂತ, ಹಂಗೆ ಸಿಂಗಲ್ ಹೇಳ್ಲಿಕ್ಕೆ ಬರಲ್ಲ ಸೀಡ್ ಕ್ಲಾಸಲ್ಲಿ. ಪ್ಲೇಸ್ ಆಗ್ಬಾರ್ದು ಅದು. ಸೊ ಹೌದು. ಅದಕ್ಕೆ ಬೆಟರ್ ಪಾಯಿಂಟ್ ಕೊಡ್ಬೇಕು. ಕಾಮನ್ ಆಗಿ ಹೇಳ್ಬಿಟ್ರೆ ಎಲ್ಲರೂ ಅದನ್ನೇ ಟ್ರೈ ಮಾಡಕ್ ಹೋಗ್ತಾರೆ, ಸೊ ಸಮಸ್ಯೆ ಆಗೋದು ಬೇಡ ಅಂತ. ಅದಕ್ಕೆ ಕನ್ಸಲ್ಟೇಷನ್ ತಗೊಂಡ್ರೆ ಕ್ಲೀನ್ ಆಗಿ ಹೇಳ್ತಾರೆ. ಮೇಡಮ್ ನಂಬರ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ, ಸೊ ಅಲ್ಲಿ ನೀವು ಇದು ಮಾಡ್ಬೋದು. ಸರಿನಾ?
ಫಿಟ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಫಿಟ್ಸ್ ಅದೇ ಕನ್ಸಲ್ಟೇಷನ್ ಆದ್ರೆ ಬೆಟರ್ ಸರ್ ಇದು. ಓಕೆ ಕ್ರಾನಿಕ್ ಮೇಡಮ್. ಇರೋಂಥದ್ದೆಲ್ಲ ಕನ್ಸಲ್ಟೇಷನ್ ಹೇಳ್ತೀವಿ, ಕ್ರಾನಿಕ್ ಅಲ್ಲದೆ ಇರೋದ್ರೆಲ್ಲ ಪ್ರೆಷರ್ ಪಾಯಿಂಟ್ ಅಲ್ಲಿ ಆರಾಮಾಗಿ ವಾಸಿ ಆಗುತ್ತೆ. ಫೈನ್. ಆ ತರ ಫಿಟ್ಸ್ ಇತ್ತು ಅಂತಂದ್ರೆ ನಂಬರ್ 3 ಸ್ಕೈ ಬ್ಲೂ ಬರೆದ್ರೆ ಸ್ವಲ್ಪ ಬೆಟರ್ ಇರುತ್ತೆ ಫೀಲ್ ಅವ್ರಿಗೆ. ರೂಟ್ ಕಾಸ್ ಇಂದ ಕ್ಯೂರ್ ಮಾಡಕ್ ಆಗಲ್ಲ ಅದನ್ನ, ಅಂದ್ರೆ ಜಸ್ಟ್ ಹ್ಮ್. ಕಲರ್ ಅಲ್ಲಿ ಕನ್ಸಲ್ಟೇಷನ್ ಬಂದಾಗ ನೋಡ್ಬೋದು. ಜಸ್ಟ್ ಅವ್ರು ರಿಲ್ಯಾಕ್ಸ್ ಬೇಕು ಅಂದಾಗ ನಂಬರ್ 3 ಬರಿಬೋದು ಪಾಮ್ ಅಲ್ಲಿ, ಸ್ಕೈ ಬ್ಲೂ ಅಲ್ಲಿ. ಓಕೆ. ಬೆಳಗ್ಗೆ ಎದ್ದಾಗ ತುಂಬಾ ಸ್ನೀಸಿಂಗ್ ಇರುತ್ತೆ, ಅಂದ್ರೆ ತುಂಬಾ ಸೀನೋದು. ಅದಾದ್ಮೇಲೆ ರನ್ನಿಂಗ್ ನೋಸ್ ಇರುತ್ತೆ ಬೆಳಗ್ಗೆ ಟೈಮಲ್ಲಿ. ಅದಾದ್ಮೇಲೆ ನಾರ್ಮಲ್ ಆಗುತ್ತೆ. 30 ವರ್ಷ ಏಜು ಲೇಡಿ. K3 ಪ್ರೆಸ್ ಮಾಡಿ, K3 ಪ್ರೆಸ್ ಮಾಡಿ ಈ ಭಾಗಕ್ಕೆ ಒಂದು 10 ನಿಮಿಷ 3 ದಿವಸ ಶುಂಠಿ ಕಟ್ಟಿ, ಮತ್ತೆ ಇಲ್ಲಿ ರೆಡ್ ರೆಡ್ ಡಾಟ್ ಹಾಕೋದ್ರಿಂದ ಒಂದ್ 4 ರಿಂದ 5 ಗಂಟೆ ಟೈಮು ಕಾಣಿಸ್ತಾ ಇದೆಯಾ ಇಲ್ಲಿ ನಿಮ್ಗೆ? ಇದು ಲಂಗ್ಸ್ ಕಾಣಿಸ್ತಿದೆ ಮೇಡಮ್. ರಿಫ್ಲೆಕ್ಷನ್. ಹ್ಮ್. ಇಲ್ಲಿ ರೆಡ್ ಡಾಟ್ ಹಾಕೋದ್ರಿಂದ ಆ ಸೆನ್ಸಿಟಿವಿಟಿ ಏನಿದೆ ಅದು ಕಮ್ಮಿ ಆಗುತ್ತೆ, ಸರಿ ಹೋಗುತ್ತೆ. ಓಕೆ. ಅವ್ರಿಗೆ ಏನಾದ್ರು ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ 1 ಮಂತ್ ನೋಡಿ. ಇದಕ್ಕೆ ನಾವು ಕಂಪ್ಲೀಟ್ 100% ರಿಸಲ್ಟ್ ಕೊಟ್ಟಿದೀವಿ ನಮ್ ಕಡೆಯಿಂದ. ನೀವು ಕನ್ಸಲ್ಟೇಷನ್ ತಗೋಬಹುದು. ಓಕೆ. ಯೂರಿನ್ ಇನ್ಫೆಕ್ಷನ್ ಇದೆ ಮತ್ತೆ ಇಚ್ಚಿಂಗ್ ಇದೆ. ಯೂರಿನ್ ಇನ್ಫೆಕ್ಷನ್ ಇತ್ತು ಅಂದ್ರೆ ಗೈನಿಕ್ ಆರ್ಗನ್ಗೆ ಹಿಂಗ್ ಟರ್ನ್ ಮಾಡಿದ್ರೆ ಕಾಣಿಸ್ತಿದೆ ಎಲ್ಲರಿಗೂ. ಇಲ್ಲಿ ಬ್ಲ್ಯಾಕ್ ಹಚ್ಚಿ ಇಚ್ಚಿಂಗ್ ಒಂದ್ ದಿವಸ ಬ್ಲ್ಯಾಕ್ ಹಚ್ಚಿ ಇನ್ನೊಂದ್ ದಿವಸ ಸ್ಕೈ ಬ್ಲೂ ಹಾಕಿ. ಸೊ ಇಚ್ಚಿಂಗ್ ಕಂಪ್ಲೀಟ್ ಹೋಗುತ್ತೆ. ನೀವು ಒಂದು 5 days ಅಥವಾ 1 week ಸಿಂಟಮ್ಸ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಹಾಕಿ. ಮತ್ತೆ ಈ ಪಾರ್ಟ್ ನ ಒಂದು 20 times ಈ ತರ ಪ್ರೆಸ್ ಮಾಡಿ. ಕಾಣಿಸ್ತಿದ್ಯಾ? ಓಕೆ. ಓಕೆ. ಈ ಕಾಣಿಸ್ತಿದೆ. ತರ ಪ್ರೆಸ್ ಕೊಡೋದ್ರಿಂದ 1 ವಾರದಲ್ಲಿ ಸರಿ ಹೋಗುತ್ತೆ ಅವ್ರ ಪ್ರಾಬ್ಲಮ್. ಫೈನ್. 13 ವರ್ಷದ ಹುಡುಗ ಅಂತೆ. ಕಂಟಿನ್ಯೂಸ್ ಆಗಿ ಫೀವರು ಮತ್ತೆ ವಾಮಿಟ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ. 10 ಸಾರಿ ಅಡ್ಮಿಟ್ ಆಗಿದ್ದಾರೆ ಫೀವರ್ ಅಂತ ಒಂದು ಹೇಳ್ತಿದ್ದಾರೆ. ಬೆಟರ್ ಕನ್ಸಲ್ಟೇಷನ್ ಬಂದ್ರೆ ಬೆಟರ್ ಸರ್. ಹೋದ್ ಸರಿನೂ ಹಿಂಗೆ ಬಂದಿತ್ತು, 3 ದಿವಸದಲ್ಲಿ ಕ್ಯೂರ್ ಆಗಿದೆ. ಕನ್ಸಲ್ಟೇಷನ್ ಬಂದ್ರೆ ಒಳ್ಳೇದು. ವಾಮಿಟ್ ಆಗ್ತಾ ಇದೆ ಅಂತಂದ್ರೆ ಪಿಂಕ್ ಕಲರ್ ಮುಂಭಾಗ ಮೇಲಿಂದ ಕೆಳಗಡೆವರೆಗೂ ಲೈನ್ ಹಾಕಿ. ಅಟ್ ಓಕೆ. ಪ್ರೆಸೆಂಟ್ ವಾಮಿಟ್ ಆಗ್ತಾ ಇದೆ ಅಂದಾಗ ಹಾಕಿ. ಈ ಕೈಯಲ್ಲೂ ಹಾಕಿ. ಮಿಡಲ್ ಫಿಂಗರ್ ಮೇಲಿಂದ ಮಿಡಲ್ ಫಿಂಗರ್ ಕೆಳಗಡೆವರೆಗೂ, ಇದು. ಓಕೆ. ಮಿಡಲ್ ಫಿಂಗರ್ ಮೇಲಿಂದ ಕೆಳಗಡೆವರೆಗೂ ಹಾಕಿ, ಸರಿ ಫೈನ್. ಹೋಗುತ್ತೆ. ಆಮೇಲೆ ಮೂಗಿನಲ್ಲಿ ದುರ್ಮಾಂಸ ಬೆಳೆದಿದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಮೂಗಿನಲ್ಲಿ ದುರ್ಮಾಂಸ ಅಂತಂದ್ರೆ ಆಕಾಶ ತತ್ವ ಜಾಸ್ತಿ ಆಗಿದೆ. ಡಾರ್ಕ್ ಬ್ಲೂ ತಗೊಳ್ಳಿ. 2 ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಡಾಟ್ ಹಾಕ್ತಾ ಬನ್ನಿ. ಯಾವ್ದ್ರಲ್ಲಿ? ಡಾರ್ಕ್ ಬ್ಲೂ ಅಲ್ಲಿ ಓಕೆ. ಡಾಟ್ ಹಾಕಿ. ಕಂಪ್ಲೀಟ್ ನಿಮ್ಗೆ ಸಿಂಟಮ್ಸ್ ಹೋಗೋವರೆಗೂ, ಅದು 1 ತಿಂಗಳಾಗ್ಬೋದು, 1.5 ತಿಂಗಳಾಗ್ಬೋದು. ಕಂಪ್ಲೀಟ್ ಹಾಕಿ, ಪುನಃ ಬರಲ್ಲ. ಓಕೆ. ಕುರು ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸ್ಕಿನ್ ಮೇಲೆ. ಕುರು ಆಗ್ತಾ ಇದ್ರೆ ಸ್ಕೈ ಬ್ಲೂ ಯೂಸ್ ಮಾಡಿ. ಪೇನ್ ಇದ್ರೆ ಸ್ಕೈ ಬ್ಲೂ ಯೂಸ್ ಮಾಡಿ. ಜಸ್ಟ್ ಕುರು ಹಾಕ್ತಾ ಇದೆ ಅಂತಂದ್ರೆ ಆ ಪ್ಲೇಸ್ ದೊಡ್ಡದಾಗ್ತಾ ಇದೆ. ಸೊ ಅದಕ್ಕೆ ಜಸ್ಟ್ ಆ ಕುರು ಎಲ್ಲಿದೆ ಅದ್ರ ಸುತ್ತ ಡಾರ್ಕ್ ಬ್ಲೂ ಯೂಸ್ ಮಾಡಿ. ಹಾಕ್ತಾ ಬನ್ನಿ, ಸಣ್ಣ ಆಗ್ತಾ ಓಕೆ. ಬನ್ನಿ. Dark blue. ಓಕೆ. ಆಮೇಲೆ ಟೇಲ್ ಬೋನ್ ಪೇನ್ ಜಾಸ್ತಿ ಆಗ್ತಿದೆ ಕುರ್ಚಿ ಮೇಲೆ ಕೂತು ಕೆಲಸ ಮಾಡೋದ್ರಿಂದ ಅಂತ ಹೇಳ್ತಿದ್ದಾರೆ. ಹಿಂದ್ಗಡೆ ಬ್ಯಾಕ್ ಅಲ್ಲಿ ಟೈ ಬೋನ್. ಟೇಲ್ ಬೋನ್ ಲಾಸ್ಟ್ ಬೋನ್. ಬ್ಯಾಕ್ ಬೋನ್ ಟೈ ಲಾಸ್ಟ್ ಬೋನ್ ಪಾಯಿಂಟ್. ಹೌದು. ಇಲ್ಲಿ ಇದೆಯಲ್ಲ. ಸೊ ಬ್ಲ್ಯಾಕ್ ಕಲರ್ ತಗೊಳ್ಳಿ. ಇಲ್ಲಿಂದ ಇಲ್ಲಿವರೆಗೂ ನಿಮ್ಗೆ ಸರ್ವೈಕಲ್ ಹಿಂದ್ಗಡೆ ಬೆನ್ನನ್ನ ಪೂರ್ತಿ ಇದು ಮೂಳೆ ಇಲ್ಲಿ ರೆಪ್ರೆಸೆಂಟ್ ಆಗುತ್ತೆ. ಸೊ ಇಲ್ಲಿಗೆ ಬಟಾಣಿ ಕಟ್ಟೋದ್ರಿಂದ ಆ ಪೇನ್ ಇಂದ ರಿಲೀಫ್ ಆಗ್ಬೋದು. ಮತ್ತೆ K3 ಪ್ರೆಸ್ ಮಾಡಿ ವಾರಕ್ಕೆ 2 ಸರಿ, ಮತ್ತೆ 3 ವಾರ 4 ವಾರ ಪ್ರೆಸ್ ಮಾಡಿ. ಆ ಬಟಾಣಿ ಕಟ್ಟಿದ ಮೇಲೆ ಈ ತರ ಪ್ರೆಸ್ ಮಾಡ್ತಾ ಬನ್ನಿ. ಪ್ರತಿಯೊಂದು ಬಟಾಣಿ ಮೇಲೂ ನಿಮ್ಗೆ ಸೆನ್ಸಿಟಿವ್ ಪೇನ್ ಎಲ್ಲಿ ಬರುತ್ತೆ ಅಲ್ಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ಅಲ್ಲೇ ಪ್ರೆಸ್ ಮಾಡ್ತಾ ಇರಿ. ಅದನ್ನ ಒಂದು ಆಲ್ಮೋಸ್ಟ್ ಒಂದು 15-20 days ಅಲ್ಲಿ ಹಾಕ್ತಾ ಬಂದಾಗ ನೀವು ಬಟಾಣಿನ ಕ್ಯೂರ್ ಆಗ್ತೀರ ವಿತ್ K3 ಓಕೆ. ಪ್ರೆಸ್ ಮಾಡಿ. ಓಕೆ. ಎರಡೂ ಕೈನಲ್ಲಿ ರಿಸ್ಟ್ ಅಲ್ಲಿ ಸ್ವೆಲ್ಲಿಂಗ್ ಇದೆ, ಅದ್ರ ಜೊತೆಗೆ ಎಲ್ಬೋನಲ್ಲೂ ಸ್ವೆಲ್ಲಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಬೆಸ್ಟ್ ಪಾಯಿಂಟ್ LI4 ಬೆಸ್ಟ್ ಪಾಯಿಂಟ್. ಈ ತರ ತಗೊಂಡ್ರೆ ಈ ತಂಬ ಇದೆಯಲ್ಲ, ಈ ತಂಬಲ್ಲಿ ಓಕೆ. ಒಂದು ಇಂಚ್ ಮೇಲೆ ಹೋದಾಗ ಇಲ್ಲಿ LI4 ಪಾಯಿಂಟ್ ಬರುತ್ತೆ. ಇದನ್ನ 20 times ವಾರಕ್ಕೆ 2 ದಿವಸ 3 ರಿಂದ 4 ವಾರ ಪ್ರೆಸ್ ಮಾಡೋದ್ರಿಂದ 100% ರಿಸಲ್ಟ್ ಸಿಗುತ್ತೆ ಸರ್. ಓಕೆ. ಮಕ್ಕಳು ಊಟ ಮಾಡ್ತಿಲ್ಲ, ಹಸಿವು ಹೆಚ್ಚು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಡಾರ್ಕ್ ಬ್ಲೂ ಸಾರಿ, ಸ್ಕೈ ಮಕ್ಕಳಿಗೆ ಬ್ಲೂ. ಸ್ಟಮಕ್ ರಿಫ್ಲೆಕ್ಟ್ ಬರುತ್ತೆ. ಸ್ಕೈ ಬ್ಲೂ ಸ್ಕೈ ಬ್ಲೂ. ಸ್ಟಮಕ್ ರಿಫ್ಲೆಕ್ಟ್ ಬರುತ್ತೆ.
ಸೊ ಈ ಸ್ಟಮಕ್ ರಿಫ್ಲೆಕ್ಷನ್ಗೆ ಸ್ಕೈ ಬ್ಲೂ ಡಾಟ್ ಹಾಕಿ, ಇದು ಸ್ಟಮಕ್ ರಿಫ್ಲೆಕ್ಷನ್ ಸ್ಕೈ ಬ್ಲೂ ಓಕೆ. ಹಾಕಿ ಒಂದ್ 4 ಗಂಟೆ ಟೈಮ್ ಸಾಕು. ಇದನ್ನ 20 ಟೈಮ್ಸ್ ಪ್ರೆಸ್ ಮಾಡ್ತಾ ಬನ್ನಿ, ವಾರಕ್ಕೆ 3 ದಿವಸ. ಕಲರ್ ಡೈಲಿ ಹಾಕಿ 1 ವಾರ ಪ್ರೆಸ್ ಮಾಡೋದ್ ಮಾತ್ರ ವಾರಕ್ಕೆ 3 ದಿವಸ ಮಾಡಿ. ಹೊಟ್ಟೆ ಹಸುನು ಚೆನ್ನಾಗಾಗುತ್ತೆ, ಮಗು ಗ್ರೌತ್ ಚೆನ್ನಾಗಾಗುತ್ತೆ. ಹೊರಗಡೆ ಪ್ಯಾಕೆಟ್ ಫುಡ್ ಕೊಡ್ಬೇಡಿ ಅಷ್ಟೇ. ಹೊರಗಡೆ ಪ್ಯಾಕೆಟ್ ಫುಡ್ ನೀವೇನು ಅಂತ ಕೊಡ್ತೀರಾ ಅದನ್ನ ದಯವಿಟ್ಟು ನಿಲ್ಸಿ. ಅದ್ರ ಬದಲು ಮನೇಲೆ ಎಷ್ಟು ಸಾಧ್ಯ ಆಗುತ್ತೆ ಮನೆ ಫುಡ್ ಅನ್ನ ಕೊಡ್ತಾ ಬನ್ನಿ. ದೇಸಿ ಹಸುವಿನ ಹಾಲು ಕೊಡಿ, ಮತ್ತೆ ಅದ್ರ ತುಪ್ಪ ಕೊಡಿ, ಮತ್ತೆ ಅಕ್ಕಿ, ನಮ್ದು ಆಯುಷ್ಮಾನ್ ಅವ್ರದ್ದು ಅಕ್ಕಿ ಇದೆ, ಅವ್ರದನ್ನ ತಗೊಂಡು ಬಳಸಿ. ಬೆಸ್ಟ್ ಇದು ಮಕ್ಕಳಿಗೆ. ಆಸ್ಪತ್ರೆ ಕೋಲ್ಡ್ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಂದ್ರೆ ಇದು ಬೆಸ್ಟ್ ಅಷ್ಟೇ. ಅದೇ ಮೇಡಮ್, ಫುಡ್ಡಲ್ಲಿ ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ಅದು ನಿಮ್ಗೆ ಬಾಡಿ ಲೆವೆಲಲ್ಲಿ ಚೇಂಜ್ ಆಗೇ ಆಗುತ್ತೆ. ನಮ್ಮ ಹಿಂದಿನವ್ರಿಗೆ ಯಾಕೆ ಕಾಯಿಲೆ ಬಂದಿಲ್ಲ ಅಂದ್ರೆ ಇದೇ ಅಲ್ವಾ ಸರ್ ರೀಸನ್. ಅದೇ ಮೇಡಮ್, ಕರೆಕ್ಟ್. ಅವ್ರು ತಗೋತಿರೋ ಫುಡ್ ಅರ್ಧನೂ ನಾವು ತಗೋತಾ ಇಲ್ಲ ಈಗ. ತಗೋತಾ ಇಲ್ಲ, ಇನ್ಫ್ಯಾಕ್ಟ್ ಸಿಗ್ತಾ ಇಲ್ಲ. ಅದು ಫುಲ್ ಚೇಂಜ್ ಆಗ್ಬಿಟ್ಟಿದೆ ಈಗ. ಹುಡುಕೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ನಾಟಿ ತರಕಾರಿಗಳಿಗೆಲ್ಲ. ನಿಜ. ನಮ್ಗೆ ಈಗ ಆಯುಷಾ ಮಂಡಲಂ ದಯಾನಂದ್ ಸರ್ ಅನುಷ್ಕಾ ಮೇಡಮ್ ಇರೋದ್ರಿಂದ ಅಟ್ಲೀಸ್ಟ್ ನಮ್ ಕೈಗೆ ಇಂಥವ್ರು ಸಿಗ್ತಾ ಹಾ, ಇದೆ. ಮುಚ್ಕೊಂಡ್ ಹೌದು. ತಗೋಬಹುದು ಅಂತ ಹೇಳ್ತಾರಲ್ಲ, ಆ ತರ ತಗೋತಾ ಇದೀವಿ ಕೆಮಿಕಲ್ ಇಲ್ದೇನೆ. ಈಗ ಯಾರೋ ಕರೆಕ್ಟ್ ಏನೋ ಮೇಡಮ್. ಮಾಡ್ತಾರೆ ಅನ್ನೋದು ಆ ಕಣ್ಣು ಕಾಣದೇ ಇರೋದು, ಅದು ಡೌಟ್ ಇರುತ್ತದು. ಅದೇ, ಆಮೇಲೆ ಸೀಡು ಕೊಡ್ತಿದಾರಲ್ಲ, ಅದೊಂದು ಅಡೆಡ್ ಅಡ್ವಾಂಟೇಜ್ ಆಗುತ್ತೆ. ಸೊ ಮನೇಲಿ ಬೆಳ್ಕೊಂಡು ತಿನ್ಬೋದು ತರಕಾರಿನ. ಈಗ ತರಕಾರಿ ಸಿಗ್ತಾ ಇಲ್ಲ ನಾಟಿ, ಹೌದು. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸಿಗ್ತಾ ಇಲ್ಲ. ಹೌದು. ಹಿಂಗಾಗಿ ಕೋಲ್ಡ್ ಮತ್ತೆ ಶಿವರಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಕೋಲ್ಡ್ ಕೋಲ್ಡ್ ಪ್ಲಸ್ ಇದ್ದಾಗ ಶಿವರಿಂಗ್ ಇದೆ. ಅದೆಲ್ಲ. ಹಾ, ಕೋಲ್ಡ್ ಲಂಗ್ಸ್ ರಿಫ್ಲೆಕ್ಷನ್ಗೆ ಸ್ಕೈ ರೆಡ್ ಹಾಕಿ ಹ್ಮ್. ಕೋಲ್ಡ್ ಹೋಗುತ್ತೆ. ಶಿವರಿಂಗ್ ಇತ್ತು ಅಂತಂದ್ರೆ ನಂಬರ್ 5 ಎಲ್ಲೋದೆಲ್ಲ ಹಾಕಿ ಒಂದ್ಸರಿ ಲಿವರ್ 3 ಪ್ರೆಸ್ ಮಾಡಿ, ಸರಿ ಹೋಗುತ್ತಾಗ. ಹೀಟ್ ಇನ್ಕ್ರೀಸ್ ಆದಾಗ ಶಿವರಿಂಗ್ ಕಮ್ಮಿ ಆಗುತ್ತೆ. ನಂಬರ್ 5 ಎಲ್ಲೋ ಪಾಮಲ್ಲಿ. ಓಕೆ. ಓಕೆ. ಆಮೇಲೆ ಬೆಳಗ್ಗೆ ಹೊತ್ತು ನೀರು ಮುಟ್ಟಿದ್ರೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ K3 ಪ್ರೆಸ್ ಮಾಡಿ, K3 ಲಿವರ್ 3 ಎರಡೂ ಪ್ರೆಸ್ ಮಾಡೋದ್ರಿಂದ ಬಾಡಿಲಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ಸರಿ ಹೋಗುತ್ತೆ. ಒಂದ್ 4 ವಾರ ಪ್ರೆಸ್ ಮಾಡ್ತಾ ಬನ್ನಿ. ಓಕೆ. ಆಲ್ವೇಸ್ ಲೇಸಿನೆಸ್, 14 ವರ್ಷದ ಹುಡುಗ ಅಂತೆ. ಇದು ಡಾರ್ಕ್ ಬ್ಲೂ ಮೊಮೆಂಟಮ್ ಡಾಕ್ಟರ್. ಸ್ಟಾರ್ಟ್ ಮಾಡುತ್ತೆ. ನಂಬರ್ 2 ಅಂತ ಪಾಮ್ ಮೇಲೆ ಬರೆಯೋದ್ರಿಂದ, ನಂಬರ್ 2 ಪಾಮ್ ಮೇಲೆ ಬರೆಯೋದ್ರಿಂದ ಅವ್ರು ಲೇಸಿನೆಸ್ ಹೋಗುತ್ತೆ. ಮತ್ತೆ ಈ ಕಿರುಬೆರಳು, ಈ ಯಾಂಗ್ ಬ್ರೈನ್ ಇದೆಯಲ್ಲ, ಇಲ್ಲೂ ಕೂಡ ಬರಿಬೋದು, ಆಕ್ಟಿವ್ ಆಗ್ತಾರೆ. ತುಂಬಾ ಹ್ಮ್, ಹ್ಮ್, ಹ್ಮ್. ಲೇಸಿನೆಸ್ ಅಂತಂದ್ರೆ ನಮ್ಮ ಪಾಮ್ ಮೇಲೆ ನಂಬರ್ 2, ಮತ್ತೆ ಈ ಲೆಫ್ಟ್ ಹ್ಯಾಂಡ್ ಕಿರುಬೆರಳು ಹಿಂದ್ಗಡೆ ಡಾರ್ಕ್. ಮತ್ತೆ ಊದಿದಾಗ ತಲೆ ಆ, ತಿರುಗುತ್ತೆ ಅಂತ ಹೇಳ್ತಿದೆ. ಬ್ಲೋ ನಂಬರ್ ಮಾಡಿದಾಗ 5 ತಲೆ ತಿರುಗುತ್ತೆ. ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ, ತೊಂದ್ರೆ ಇಲ್ಲ. ನಂಬರ್ 5 ಬರೆಯೋದು ಬೆಸ್ಟ್. ಓಕೆ. ಮಕ್ಕಳಲ್ಲಿ ಬಾಯಿ ಹುಣ್ಣಾಗಿದೆ ಅಂತ ಹೇಳ್ತಿದ್ರು. ಅದು ಸ್ಟಮಕ್ ಹೀಟ್ ಇಂದ ಬಾಯಿ ಹುಣ್ಣಾಗುತ್ತೆ. ಸ್ಟಮಕ್ ರಿಫ್ಲೆಕ್ಷನ್ಗೆ ಗ್ರೀನ್ ಹಾಕಿ. ಸ್ಟಮಕ್ ರಿಫ್ಲೆಕ್ಷನ್ ಇದು ಆಗ್ಲೇ ಓಕೆ. ತೋರಿಸ್ದಂಗೆ. ಓಕೆ. ಇಲ್ಲಿ ಗ್ರೀನ್ ಹಾಕಿ ಒಂದು 20 ಟೈಮ್ ಪ್ರೆಸ್ ಮಾಡಿ, ದಿನ ಬಿಟ್ಟು ದಿನ 3 ದಿವಸ. 3 ದಿವಸದಲ್ಲಿ ಸರಿ ಹೋಗಿರುತ್ತೆ ಕಲರ್ ಹಾಕೋ ತನಕ. ಓಕೆ. ಮಕ್ಕಳಲ್ಲಿ ಮೆಮರಿ ಪವರ್ ಇಂಪ್ರೂವ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ ಮೇಡಮ್. ಮಕ್ಕಳಿಗೆ ಮೆಮೊರಿ ಪವರ್ ಇಂಪ್ರೂವ್ ಮಾಡಕ್ಕೆ ಅವ್ರ ಸ್ಕೂಲ್ಗೆ ಹೋದಾಗ ನಂಬರ್ 1 ಇಲ್ಲಿ ಬರದ್ರೆ ಅವ್ರು ಏನ್ ಓದಿರ್ತಾರ ಅದ್ ನೆನ್ಪಿರುತ್ತೆ ಸರ್. ನಂಬರ್ 1 ಪರ್ಪಲ್ ಅಲ್ಲಿ ಆಕಾಶ ತತ್ವ ಜಾಸ್ತಿ ಮಾಡುತ್ತೆ ಮೆದುಳಲ್ಲಿ. ಸೊ ಇದನ್ನ ಹಾಕ್ತಾ ಹೋಗಿ, ಸರಿ ಹೋಗುತ್ತೆ. ಓಕೆ. 56 ಏಜ್ ಅಂತೆ. ಮಂಡಿ ನೋವು ಮತ್ತೆ ಭುಜ ನೋವು ಎರಡೂ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಯಾವ ಸೈಡು? ಸೈಡ್ ಯಾವ? ಕೊಟ್ಟಿಲ್ಲ ಮೇಡಮ್, ಸೈಡ್ ಮೆನ್ಷನ್ ಮಾಡಿಲ್ಲ ಅವ್ರು. ಓಕೆ, ಅಂದ್ರೆ ರ್ಯಾಂಡಮ್ ಆಗಿದೆ ಅಂತಂದ್ರೆ, ಅಷ್ಟು ಏಜ್ ಆಗಿದೆ ಅಂದ್ರೆ ಮೇ ಬಿ ಲೆಫ್ಟ್ ಅಂತ ಅಥವಾ ಕೋಲ್ಡ್ನೆಸ್ ಅಂತ ತಗೋತೀವಿ ನಾವು. ಲಿವರ್ ಓಕೆ. 3 K3 ಪ್ರೆಸ್ ಮಾಡಿ, ಸರಿ ಹೋಗುತ್ತೆ. ಮತ್ತೆ ಈ ತಮ್ ಫಿಂಗರ್ ಅಲ್ಲಿ ಇಲ್ಲಿ ಬರುತ್ತಲ್ಲ, ಇಲ್ಲಿ ರೆಡ್ ಡಾಟ್ ಹಾಕಕ್ ಹೇಳಿ ಸರಿ. ಓಕೆ. ಕಾಣಿಸ್ತಿದ್ಯಾ? ಹಾ, ಕಾಣಿಸ್ತಿದೆ ಮೇಡಮ್. ಈ ಕಡೆ ಒಂದು, ಈ ಕಡೆ ಒಂದು ರೆಡ್ ಡಾಟ್ ಹಾಕೋದ್ರಿಂದ ಅವ್ರು ಸರಿ ಹೋಗುತ್ತೆ. ಲಿವರ್ 3 K3 ಎರಡನ್ನೂ ವಾರಕ್ಕೆ 2 ದಿವಸ 4 ವಾರ ಪ್ರೆಸ್ ಮಾಡಕ್ ಹೇಳಿ. ಆಲ್ಮೋಸ್ಟ್ ರಿಲ್ಯಾಕ್ಸ್ ಆಗ್ತಾರೆ, ಕ್ಯೂರ್ ಆಗುತ್ತೆ. ಓಕೆ. ತುಂಬಾ ಸ್ಮೋಕ್ ಮಾಡ್ತಾರೆ ಮತ್ತೆ ಡ್ರಿಂಕ್ಸ್ ಮಾಡ್ತಾರೆ ಮತ್ತೆ ತುಂಬಾ ಕೋಪ ಇದೆ ಅಂತ ಹೇಳ್ತಿದ್ದಾರೆ. ಇದು ನಂಬರ್ 5 ಮೈಂಡ್ ಅದ ಏನ್ ಕಾನ್ಸಂಟ್ರೇಷನ್ ಇದೆ ಅದನ್ನ ಚೇಂಜ್ ಮಾಡುತ್ತೆ. ನಂಬರ್ 7 ಅಂತ ಪಾಮಲ್ಲೂ ಬರಿಬೋದು. ಅವ್ರ ಮೊಬೈಲ್ ವಾಲ್ಪೇಪರ್ಗೂ ಹಾಕ್ಬೋದು. ಅಕಸ್ಮಾತ್ ಅವ್ರು ಹಾಕೊಳ್ಳಿಲ್ಲ ಅಂದ್ರೆ ಅವ್ರ ಪಿಲ್ಲೋ ಕೆಳಗಡೆನೂ ಕೂಡ ಇಡ್ಬೋದು. ಪಿಂಕ್. ಹ್ಮ್. ಇಲ್ಲ ಅಂದ್ರೆ ಎರಡು ಇದು ಮಧ್ಯದ ಬೆರಳು ಅಂದ್ರೆ ಮಿಡಲ್ ಫಿಂಗರ್, ಈ ಯಾಂಗ್ ಹ್ಮ್. ಬ್ರೈನ್ ಕೆಳಗಡೆ ಅದನ್ನು ಬರಿಬೋದು. ಪಿಂಕ್ ಡಾಟ್ ಇರ್ಬೋದು. ಇದು 100% ರಿಸಲ್ಟ್ ಸಿಕ್ಕಿದೆ ಸರ್ ನಮ್ಗೆನೆ. ಬಿಟ್ಟಿರೋರು 45 ದಿವಸದಲ್ಲಿ ಬಿಟ್ಟಿದ್ದಾರೆ.
ತುಂಬಾ ಕುಡಿದು ಮೋರಿಲ್ ಬಿದ್ದ ಒದ್ದಾಡ್ತಾ ಇರೋರು ಈಗ ರಾತ್ರಿ ಮನೆಗ್ ಬಂದು ಕುಡ್ಕೊಂಡ್ ಮಲ್ಕೊಳ್ಳೋ ತರ ಆಗಿದೆ. ಸ್ವಲ್ಪ ಬೆಟರ್ ಆಗಿದೀನಿ ಅಂತ ಅಂದ್ಬಿಟ್ಟು ಫೀಡ್ಬ್ಯಾಕ್ ಕೊಟ್ಟಿದ್ರು. ಓಕೆ. ಆ, ಅದಾದ್ಮೇಲೆ ಇಮ್ಯುನಿಟಿ ಪವರ್ ಅನ್ನು ಮಕ್ಕಳಲ್ಲಿ ಜಾಸ್ತಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅಂದ್ರೆ ಒಳ್ಳೆ ಫುಡ್ ಕೊಟ್ಟಾಗ ಇಮ್ಯುನಿಟಿ ಚೆನ್ನಾಗಾಗುತ್ತೆ. ದೇಸಿ ಫುಡ್ ಅಗೈನ್ ಹೇಳ್ತಾ ಇದಾರೆ ಅಂತ ಅನ್ಕೋಬೇಡಿ. ಅದು ಬೆಸ್ಟ್ ಫುಡ್, ದೇಸಿ ಫುಡ್. ಅನ್ಪಾಲಿಶ್ಡ್ ರೈಸ್ ತಗೊಳ್ಳಿ. ಮತ್ತೆ ನಂಬರ್ 5 ಎಲ್ಲೋ ಪೃಥ್ವಿ ತತ್ವನ ಜಾಸ್ತಿ ಮಾಡುತ್ತೆ ಮಕ್ಕಳಲ್ಲಿ, ಇಮ್ಯುನಿಟಿ ಬೂಸ್ಟ್ ನ ಇಂಪ್ರೂವ್ ಮಾಡುತ್ತೆ. ಸೊ ನಂಬರ್ 5 ಎಲ್ಲೋ ಅಂತ ಪಾಮಲ್ಲಿ ಬರೆಯೋದ್ರಿಂದ ಮಗುಗೆ, ಅಥವಾ ಮಗು ಬೆಡ್ ಕೆಳಗಡೆ ಅಥವಾ ಪಿಲ್ಲೋ ಕೆಳಗಡೆ ಇಡೋದ್ರಿಂದ, ಅಥವಾ ಮಗು ಓಡಾಡೋ ಕಡೆ ವಾಲ್ಗೆ ಅಂಟಿಸೋದ್ರಿಂದ ಅಷ್ಟು ಕೂಡ ಇದು ವರ್ಕ್ ಮಾಡುತ್ತೆ. ನಂಬರ್ 5 ಎಲ್ಲೋ, ಎಲ್ಲೋ ಕಲರ್ ಅಲ್ಲಿ. ಓಕೆ. ಆ, ಒಂದ್ ನಿಮಿಷ. ಬೆಲಿ ಫ್ಯಾಟ್ ತುಂಬಾ ಇದೆ ಅಂತ ಹೇಳ್ತಿದ್ದಾರೆ, ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೋದು? ಬೆಲ್ಲಿ ಫ್ಯಾಟ್ ಅಂದ್ರೆ ಆಕಾಶ ತತ್ವ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಆಗಿದೆ. ಸೊ ಆಕಾಶ ತತ್ವ ಕಮ್ಮಿ ಮಾಡೋದು ವಾಯು ತತ್ವ. ಎರಡು ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಹಾಕೋದ್ರಿಂದ ಬೆಲ್ಲಿ ಫ್ಯಾಟ್ ನ ಕಮ್ಮಿ ಮಾಡೋದು. ಓಕೆ. ಅವ್ರಿಗೆ 1 ಮಂತ್ ಕಂಪ್ಲೀಟ್ ಹಾಕಕ್ ಹೇಳಿ. ವಿತ್ ವಾಕ್ ಮಾಡ್ಬೇಕು. ಮಿಲ್ಕ್ ಪ್ರಾಡಕ್ಟ್ಸ್, ಆಯಿಲಿ ಫುಡ್, ಬೇಕರಿ ಫುಡ್ ಕಂಪ್ಲೀಟ್ ಬಂದ್ ಮಾಡ್ಬೇಕು. ಸನ್ಲೈಟ್ ಎಕ್ಸ್ಪೋಸ್ ಆಗ್ಬೇಕು. ದೇಶಿ ಫುಡ್ ತಗೋಬೇಕು. ಇಷ್ಟನ್ನು ಮಾಡೋದ್ರಿಂದ ಆಲ್ಮೋಸ್ಟ್ ಕಮ್ಮಿ ಆಗ್ತಾರೆ. ಒಟ್ಟಿಗೆ ಅವ್ರ ಎಕ್ಸ್ಪೆಕ್ಟೆಡ್ ಇರುತ್ತೆ 5 kg ನಾನು ಒಟ್ಟಿಗೆ ಕಮ್ಮಿ ಆಗ್ಬೇಕು ಅಂತ. ಆತರ ಕಮ್ಮಿ ಆಗ್ಬಾರ್ದು, ಅದು ಸರಿನೂ ಅಲ್ಲ. ಎವ್ರಿ ಮಂತ್ 1-1.5 kg ಇಂದ ಕಮ್ಮಿ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಸರಿ ಹೋಗುತ್ತೆ. ಓಕೆ. ಅದು ಒಳ್ಳೇದು ಕೂಡ. ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಕೇಳ್ತಿದ್ರು. ಇದು ಸ್ಪ್ಲಿನ್ ಜಾಯಿಂಟ್, ಇಲ್ಲಿಗೆ ಆರೆಂಜ್ ಹಾಕೋದ್ರಿಂದ ಇಂಪ್ರೂವ್ ಆಗುತ್ತೆ ಬ್ಲಡ್. ಓಕೆ. ಫುಡ್ ಅಬ್ಸಾರ್ಪ್ಷನ್ ಪ್ರಾಪರ್ ಆಗಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್, ಕಫ ಆಗ್ತಿದೆ ಅದರಿಂದ ಅಂತ ಹೇಳ್ತಿದ್ದಾರೆ. ಕಫ ಆಗ್ತಾ ಇದೆ ಅಂತಂತಂದ್ರೆ ಸ್ಟಮಕ್ ರಿಫ್ಲೆಕ್ಷನ್ಗೆ ಸ್ಕೈ ಬ್ಲೂ ಹಾಕಿ. ಸ್ಕೈ ಬ್ಲೂ ಹ್ಮ್. ಹಾಕೋದ್ರಿಂದ ಫುಡ್ ಕಫ ಆಗಲ್ಲ. ಮತ್ತೆ ಅದನ್ನ ಎನ್ಹಾನ್ಸ್ ಮಾಡೋದ್ರಿಂದ, ಅಂದ್ರೆ ಪ್ರೆಸ್ ಕೊಟ್ಟು ಎನ್ಹಾನ್ಸ್ ಮಾಡೋದ್ರಿಂದ ಅದು ಅದು ಅಬ್ಸರ್ವೇಷನ್ ಮಾಡ್ಕೊಡುತ್ತೆ. ಯಾವುದು ಆಕಾಶ, ಸಾರಿ ಸ್ಟಮಕ್. ಓಕೆ. ಕೆನ್ನೆ ಗುಳಿ ಬಿದ್ಬಿಟ್ಟಿದೆ, ದಪ್ಪ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಚಿಕ್ಸ್ ಚೀಕ್ಸ್ ಅಂದ್ರೆ ಕಂಪ್ಲೀಟ್ ನಾವು ಇವಾಗ. ಹಾ, ತಗೊಳ್ಳೋದು ಇವಾಗ. ಮುಖ ಅಂತ ತಗೊಂಡಾಗ ಅದು ಸ್ಟಮಕ್ಗೆ ಬರುತ್ತೆ ಅದು. ಸೊ ಓಕೆ. ಸ್ಟಮಕ್ ಬರೋದ್ರಿಂದ ST36 ಪ್ರೆಸ್ ಮಾಡಿ ಸರಿ ಹೋಗುತ್ತೆ. ಓಕೆ. ಆಂಗ್ಸೈಟಿ ಮತ್ತೆ ನರ್ವಸ್ನೆಸ್ ಎರಡೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಂಗ್ಸೈಟಿ ಇರೋರಿಗೆ ಬೆಸ್ಟ್ ಪಾಯಿಂಟ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಎರಡು ರಿಂಗ್ ಫಿಂಗರ್, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್, ಇದು ಯೆಲ್ಲೋ ಕಲರ್ ಮತ್ತೆ ಸ್ಕೈ ಬ್ಲೂ ಕಲರ್ ರಿಂಗ್ ಎರಡೂ ಕಡೆ, ಓಕೆ. ಎರಡೂ ಕಡೆ ಹಾಕೋದ್ರಿಂದ ಇದು. ಮತ್ತೆ ಇಲ್ಲಿ ಯೆಲ್ಲೋ ಕಲರ್, ಇಲ್ಲಿ ಸ್ಕೈ ಓಕೆ. ಬ್ಲೂ, ಆಂಗ್ಸೈಟಿನ ಕಂಪ್ಲೀಟ್ ಸ್ಟಾಪ್ ಮಾಡ್ಬೋದು. ಅರ್ಥ ಆಯ್ತಾ? ಇನ್ನೊಂದ್ಸರಿ ರಿಪೀಟ್ ಮಾಡ್ಲಾ? ಇಲ್ಲಿ ಎರಡು ಫಿಂಗರ್ಗೂ ಆ ಇದು ಇಲ್ಲಿ ಅಲ್ವಾ, ಇಲ್ಲಿ ಸ್ಕೈ ಬ್ಲೂ. ಎರಡು ರಿಂಗ್ ಫಿಂಗರ್ ಅಲ್ಲೂ ಯೆಲ್ಲೋ ಹಾ. ಮತ್ತೆ ಸ್ಕೈ ಬ್ಲೂ. ಓಕೆ. ಎಲ್ಲೋ ಓಕೆ. ಮತ್ತೆ ಸ್ಕೈ ಬ್ಲೂ. ಓಕೆ. ರೈಟ್ ರಿಂಗ್ ಫಿಂಗರ್ ಯಂಗ್ ಬ್ರೈನ್ ಅಲ್ಲಿ ಯೆಲ್ಲೋ ಕಲರ್. ಓಕೆ. ಯೆಲ್ಲೋ ಕಲರ್. ಓಕೆ. ಕಿರು ಬೆರಳು ನೈಲ್ ಕೆಳಗಡೆ ಸ್ಕೈ ಬ್ಲೂ. ಸ್ಕೈ ಬ್ಲೂ. ಆಂಗ್ಸೈಟಿ ಕಂಪ್ಲೀಟ್ ಇರುತ್ತೆ. ಹೌದು. ಎಡಗೈ ಕಿರುಬೆರಳಲ್ಲ ಮೇಡಮ್ ಇದು? ಎಡಗೈ finger. ಓಕೆ. ಬಲಗೈ ಫೈನ್. ರಿಂಗ್ ಫಿಂಗರ್ ಯೆಲ್ಲೋ ಕಲರ್. ಓಕೆ. ಆ ಬಾಲ್ಡ್ನೆಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ, ಹೇರ್ ಫಾಲ್ ಆಗಿ ಬಾಲ್ಡ್ನೆಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕೂದಲನ್ನ ಸ್ಟಮಕ್ ರೀಗ್ರೋತ್ ಮಾಡ್ಬೋದಾ? ರೀಗ್ರೋತ್ ಮಾಡಕ್ಕಾಗಲ್ಲ ಸರ್, ಯಾವ್ದೇ ಆದ್ರೂ ರೀಗ್ರೋತ್ ಮಾಡಲ್ಲ. ಈ ಅಟ್ಲೀಸ್ಟ್ ಓಕೆ. ಉದುರುತ್ತಾ ಇರೋದನ್ನ ಕಂಪ್ಲೀಟ್ ಸ್ಟಾಪ್ ಮಾಡ್ಬೋದು. ತಡೆಗಟ್ಬೋದು, ಸ್ಟಾಪ್ ಓಕೆ. ಮಾಡ್ಬೋದು. ಎರಡು ಇದು ಇಂಡೆಕ್ಸ್ ಫಿಂಗರ್ ನೈಲ್ ಕೆಳಗಡೆ ಡಾರ್ಕ್ ಗ್ರೀನ್ ಹಾಕ್ಬೋದು, ಮತ್ತೆ ಸ್ಟಮಕ್ ರಿಫ್ಲೆಕ್ಷನ್ ಗ್ರೀನ್ ಹಾಕ್ಬೋದು. ಆಗಲ್ಲ ಹ್ಮ್. ಅಂತ ನಂಬರ್ 4 ಅಂತ ಮೊಬೈಲ್ ವಾಲ್ಪೇಪರ್ಗೂ ಕೂಡ ಹಾಕೋಬಹುದು, ವರ್ಕ್ ಆಗುತ್ತೆ. ಬಾಡಿನ ಕಂಪ್ಲೀಟ್ ಅಂದ್ರೆ ಸ್ಟಮಕ್ ನ ಕಂಪ್ಲೀಟ್ ಕೋಲ್ಡ್ ಇಟ್ಕೊಂಡಾಗ ಕೂದಲು ಚೆನ್ನಾಗಿರುತ್ತೆ ಯಾವಾಗ. ಓಕೆ. ವೇಟ್ ಜಾಸ್ತಿ ಆಗಿ ನಡಿಲಿಕ್ಕೆ ಆಗ್ತಿಲ್ಲ, ಹಿಂಬಡಿ ನೋವು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ವೆಯ್ಟ್ ಜಾಸ್ತಿ ಆಗಿದೆ ಅಂತಂತಂದ್ರೆ ಅದೇ ಅಗೈನ್ ನೀವು ಎರಡು ಲಿಟಲ್ ಫಿಂಗರ್ಗೆ ಇದು ಡಾರ್ಕ್ ಬ್ಲೂ ಯೂಸ್ ಮಾಡ್ಬೋದು. Liver 3 K3 ಪ್ರೆಸ್ ಮಾಡಿ ಹಿಂಬಡಿ ನೋವು ಬರ್ತಾ ಇದೆ ಅಂತಂದ್ರೆ ಬೆಟರ್ ಆಗ್ತೀರಾ. ನೀವೇನಾದ್ರೂ ಕನ್ಸಲ್ಟೇಷನ್ ತಗೋತೀನಿ ಅಂದ್ರೆ 100% ವೆಯ್ಟ್ ಕಮ್ಮಿ ಮಾಡ್ತಾ ಬರ್ಬೋದು. ಯಾಕಂದ್ರೆ ವೆಯ್ಟ್ ಗೈನ್ ಆಗ್ತೀವಿ ಅಂತಂದ್ರೆ ಸ್ಪ್ಲೀನ್ ಡ್ಯಾಮ್ ಜಾಸ್ತಿ ಇರುತ್ತೆ, ಅದರಿಂದ ಹಂಗ ಆಗ್ತಾ ಇರುತ್ತೆ. ಚಿಕನ್ ಗುನ್ಯಾ ಲಾಸ್ಟ್ ಸ್ಟೇಜ್ ಆಗಿದೆಯಂತೆ, ಕಾಲು ಮುಖ ಊದ್ಕೊಂಡಿದೆಯಂತೆ. ಚಿಕನ್ ಗುನಿಯಾ ಬರೋದು ಆಕ್ಚುಲಿ ತುಂಬಾ ಹೀಟ್ ಇಂದ. ಅವಾಗ ಬಂದ ತಕ್ಷಣನೇ ಎಲ್ಲಾ ಮೂಳೆಗಳು, ಎಲ್ಲಾ ಜಾಯಿಂಟ್ಸ್ ಕೂಡ ನೋವು ಬರೋದು. ಏನ್ ಲಿಗಮೆಂಟ್ ಇದೆ ಅದನ್ನ ಕಂಪ್ಲೀಟ್ ಆ ವೈರಸ್ ಅದೇ ಎಳೆದು ಬಿಡುತ್ತೆ.
ಸೊ ಆವಾಗ ಏನ್ ಮಾಡೋದು, ಕೆಲವೊಂದು ಸಿಂಗಲ್ ಸೀಡ್ ಪಾಯಿಂಟ್ ಇರುತ್ತೆ, ಆ ಸಿಂಗಲ್ ಸೀಡ್ ಪಾಯಿಂಟ್ ಮುಖಾಂತರ ನಾವು ಕೋಲ್ಡ್ನೆಸ್ ಜಾಸ್ತಿ ಮಾಡ್ತೀವಿ. ಕೋಲ್ಡ್ನೆಸ್ ಜಾಸ್ತಿ ಮಾಡಿದಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ಲಿಗಮೆಂಟ್ಸ್ ಅಲ್ಲಿ ಕೋಲ್ಡ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಸರಿ ಹೋಗುತ್ತೆ, ಪೇನ್ ಅಂತ ಬರಲ್ಲ. ಈಗ ಚಿಕನ್ ಗುನಿಯಾ ಬಂದಿರೋರು ನೀವು ಕೇಳ್ಬೋದು, ಅಯ್ಯೋ ಎಷ್ಟೋ ವರ್ಷದಿಂದ ಬಂದಿರುತ್ತೆ, ಇನ್ನೂ ಪೇನ್ ಇರುತ್ತೆ ಅವ್ರಿಗೆ, ಜಾಯಿಂಟ್ಸ್ ಪೈನು, ಮಂಡಿ ನೋವು, ಅಯ್ಯೋ ಚಿಕನ್ ಗುನಿಯಾ ಬಂತು ಹೋಯ್ತಪ್ಪ, ನಮ್ಗೆ ಇನ್ನೂ ಈ ನೋವು ಹೋಗಿಲ್ಲ ಚಿಕನ್ ಗುನಿಯಾ ಬಂದಾಗಿಂದನು ಅಂತ ಹೇಳ್ತಿರ್ತಾರೆ. ಸೊ ನಮ್ ಸಿಂಗಲ್ ಸೀಡ್ ಪಾಯಿಂಟ್ ಅಲ್ಲ ಅದಕ್ಕೆ ಸೊಲ್ಯೂಷನ್ ಇದೆ ಸರ್. ಸೊ ಓಕೆ. ಕನ್ಸಲ್ಟೇಷನ್ಗೆ ಬೆಟರ್. ಓಕೆ. ಆಮೇಲೆ ಲೇಡೀಸ್ ಅಲ್ಲಿ ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಅಂತ ಕೇಳ್ತೀವಿ. ಕ್ವಾಲಿಟಿ ಅಂತಂತಂದ್ರೆ ಆಕಾಶ ತತ್ವ ಜಾಸ್ತಿ ಮಾಡ್ಬೇಕು. ಸೊ ಆಕಾಶ ತತ್ವ ಇನ್ಕ್ರೀಸ್ ಮಾಡಿ, ಇದು ಸೆಕೆಂಡ್ ಜಾಯಿಂಟ್ ಬಂದು ಸ್ಕೈ ಬ್ಲೂ ಹಾಕೋದ್ರಿಂದ ಅವ್ರದ್ದು ಎಗ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಬೋದು. ಓಕೆ. ಅವ್ರದ್ದು ಜೆಂಟ್ಸ್ ಕೂಡ ಸ್ಪರ್ಮ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡ್ಬೋದು. ಸೇಮ್ ಫಿಂಗರ್ಗೆ ಹಾಕ್ಬೇಕಲ್ವಾ ಮೇಡಮ್ ಎರಡಕ್ಕೂ? ಇಲ್ಲ, ಒಂದೇ ಫಿಂಗರ್, ರೈಟ್ ಒಂದೇ ರೈಟ್ ಹ್ಯಾಂಡ್ ಫಿಂಗರ್ ಒಂದೇ. ಓಕೆ. ಆಂಕಲ್ ಹತ್ರ ಸ್ವೆಲ್ಲಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಆಂಕಲ್ ಹತ್ರ ಸ್ಪೆಲ್ಲಿಂಗ್ ಇದೆ ಅಂತಂತಂದ್ರೆ ಅದು ಯಾವ ಸೈಡು ಅಂತ ತಿಳ್ಕೊಳ್ಳಿ. ಇದು ಲೆಫ್ಟ್ ಹ್ಯಾಂಡ್ ರೆಪ್ರೆಸೆಂಟ್ ಮಾಡುತ್ತೆ, ಇದು ಲೆಫ್ಟ್ ಲೆಗ್, ಇದು ರೈಟ್ ಲೆಗ್. ಸೊ ಅಲ್ಲಿ ಸ್ಕೈ ಬ್ಲೂ ಸರ್ಕಲ್ ಹಾಕೋದ್ರಿಂದ ಆ ಸ್ವೆಲ್ಲಿಂಗ್ ನ ಕಂಪ್ಲೀಟ್ ಕಮ್ಮಿ ಮಾಡ್ಬೋದು. ಒಂದ್ ದಿವಸ ಸರಿ ಹೋಯ್ತು ಅಂತ ಅಂದ್ಬಿಟ್ಟು ಮಾರನೇ ದಿವಸನೂ ಹಾಕದೆ ಬಿಡಬೇಡಿ, ಕಂಪ್ಲೀಟ್ 4 to 5 hours ಹಾಕೊಂಡ್ ಬನ್ನಿ. ಓವರ್ ನೈಟ್ ಆದ್ರೆ ಓವರ್ ನೈಟ್ ಹಾಕಿ. ಬೆಡ್ ವೇಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಬೆಡ್ ವೇಟಿಂಗ್ ಮಾಡ್ತಾ ಇದ್ರೆ K3 ಬೆಸ್ಟ್ ಪಾಯಿಂಟ್. K3ನ ಪ್ರೆಸ್ ಮಾಡಿ ವಾರಕ್ಕೆ 2 ಸರಿ, 3 ರಿಂದ 4 ವಾರ. ಸಂಜೆ ಟೈಮು ಸ್ವಲ್ಪ ಕೋಲ್ಡ್ ಐಟಮ್ ಎಲ್ಲ ಕಮ್ಮಿ ಕೊಡಿ. ಮತ್ತೆ ಆ ಮಗುಗೂ ಅಥವಾ ದೊಡ್ಡವ್ರಿಗೂ ಯಾರೇ ಆದ್ರೂ ಸ್ವಲ್ಪ ತಂಪು ಪದಾರ್ಥ ಕಮ್ಮಿ ತಗೊಳಕ್ ಹೇಳಿ. ಮಜ್ಜಿಗೆ ಆಗಿರ್ಲಿ ಅಥವಾ ಅವ್ರದ್ದು ಏನೇ ಫುಡ್ ಹ್ಯಾಬಿಟ್ ಇರ್ಲಿ, ಆ ತಂಪು ಏನಿದೆ, ಆ ಶುಗರ್ ಬಳಸೋದು, ಬಿಸ್ಕೆಟ್ ತಿನ್ನೋದು, ಯಾವ್ದೋ ಒಂದು ಶುಗರ್ ಕಂಟೆಂಟ್ ಏನಿದೆ ಅದನ್ನ ಕಂಪ್ಲೀಟ್ ಬಂದ್ ಮಾಡಿದಾಗ ಬೆಡ್ ವೇಟಿಂಗ್ ನಿಲ್ಲುತ್ತದೆ. ಓಕೆ. ಸಿಯಾಟಿಕಾ ಪೇನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸಯಾಟಿಕಾ ಪೇನ್ಗೆ ಹೇಳ್ದೆ ನಾನು ಇವಾಗಲೇ, ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ, ಇಲ್ಲಿ ಓಕೆ. ಬಟಾಣಿ ಹಾಕಿ, ಮತ್ತೆ ಇಲ್ಲಿ ರೆಡ್, ಇವೆರಡು ಕಾಲ್ ಅಂತ ರೆಪ್ರೆಸೆಂಟ್ ತಗೋತೀವಿ. ಇವೆರಡಕ್ಕೂ ರೆಡ್ ಹಾಕೋದ್ರಿಂದ ಸರ್ಕ್ಯುಲೇಷನ್ ಅಂದ್ರೆ ಸೆನ್ಸಿಟಿವಿಟಿ ಕಮ್ಮಿ ಮಾಡ್ಬೋದು, ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಬೋದು. ಓಕೆ. ಲ್ಯಾಕ್ಟೋಸ್ ಸರಿ, ಇಂಟಾಲರೆಂಟ್ ಅಷ್ಟೆಲ್ಲ ಇದ್ದಾರೆ. ಮಾಡ್ಕೊಂಡ್ರೆ ಕನ್ಸಲ್ಟೇಷನ್ ತಗೊಳ್ಳಿ, 100% ರಿಸಲ್ಟ್ ಇದೆ. ಓಕೆ. ಲ್ಯಾಕ್ಟೋಸ್ ಇಂಟಾಲರೆಂಟ್ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮೇಡಮ್. ಏನ್ ಸರ್? ಲ್ಯಾಕ್ಟೋಸ್ ಬ್ಲ್ಯಾಕ್ ಇಂಟಾಲರೆಂಟ್ ಸಿಂಪ್ಟಮ್ಸ್, ಅಂದ್ರೆ ಹಾಲಿನ ಪದಾರ್ಥ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಅಲರ್ಜೀಸ್ ಬರ್ತಾ ಇದೆಯಲ್ಲ ಆತರ. ಹ್ಮ್. ಹ್ಮ್. ಓಕೆ. ನಂಬರ್ 6 ರೆಡ್ ಯೂಸ್ ಮಾಡ್ಬೋದು. ನಂಬರ್ 6 ರೆಡ್ ತಗೊಂಡು ಅದನ್ನ ಕಂಪ್ಲೀಟ್ ನಿಲ್ಸಿ, ಈ ಸೆನ್ಸಿಟಿವಿಟಿನ ಹೋಗಿಸ್ಕೊಂಡು ಅಗೇನ್ ನೀವು ಮಿಲ್ಕ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ಬೋದು. ಯಾರೋ ಕೇಳ್ತಿದ್ದಾರೆ ಹಾರ್ಟ್ ಅಲ್ಲಿ ಹೋಲ್ ಆಗಿದೆ, ರೆಮಿಡಿ ಇದೆಯಾ ಇದರಲ್ಲಿ ಅಂತ ಕೇಳ್ತಿದ್ದಾರೆ. ಬೈ ಬಾರ್ನ್ ಆದ್ರೆ ನಮ್ದು TCM ಅಲ್ಲಿ ಯಾವುದೇ ರೆಮಿಡಿ ಇಲ್ಲ, ಬೈ ಬರ್ತ್ ಆಗಿದ್ರೆ. ಹ್ಮ್. 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 ಓಕೆ. ಬೆಳಿಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ, ಕೆಲಸ ಮಾಡಕ್ ಉತ್ಸಾಹ ಇರಲ್ಲ ಅಂತ ಹೇಳ್ತಿದ್ದಾರೆ. ನಂಬರ್ 2 ಡಾರ್ಕ್ ಬ್ಲೂ ನ ಮೊಬೈಲ್ ವಾಲ್ಪೇಪರ್ಗೆ ಹಾಕೊಳ್ಳಿ ಅಥವಾ ಪಾಮ್ಗೆ ಹಾಕೊಳ್ಳಿ. ಮೊಬೈಲ್ ವಾಲ್ಪೇಪರ್ಗೆ ಹಾಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಚಕಾಚಕ ಅಂತ ವರ್ಕ್ ಆಗ್ತಾನೆ ಇರುತ್ತೆ, ಮೈಂಡ್ ಸ್ಟಾಪ್ ಆಗಲ್ಲ. ಸೊ ನಂಬರ್ 2 ಬೆಸ್ಟ್ ನಿಮ್ಗೆ. ರೇಡಿಯೇಷನ್ಸ್ ಜಾಸ್ತಿ ಇರುತ್ತೆ ಮೊಬೈಲ್ದು, ಇದು ಯೂಸ್ ಆಗುತ್ತಲ್ವಾ? ಹೌದು ಹೌದು. ನಿಮಿಷ ಎಲ್ಲ ಕೇಳಿರೋದೇ ಇದೆ ಮೇಡಮ್, ಒಂದು ನಿಮಿಷ. ಆ, ಬಲಗಡಿ ಮಂಡಿ ನೋವು ಇದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಬಲಗಡೆ ಮಂಡಿ ನೋವಿದ್ರೆ K10 ಅಂತ ಪಾಯಿಂಟ್ ಬರುತ್ತೆ ಸರ್, ಈ ಮಂಡಿಯಿಂದ ಹಿಂಭಾಗ. ನೀವು ಓಕೆ. ಗೂಗಲ್ ಸರ್ಚ್ ಮಾಡ್ಬೋದು, ನಾವು ಹೇಳೋ ಪಾಯಿಂಟ್ ಎಲ್ಲ ಆಲ್ಮೋಸ್ಟ್ ಗೂಗಲ್ ಅಲ್ಲೇ ಇರುತ್ತೆ. ನಾವು ಏನ್ ಹೇಳ್ತೀವಿ K10 ಅಂತ ಹೇಳಿದ್ರೆ K10 ಆಕ್ಯುಪ್ರೆಷರ್ ಪಾಯಿಂಟ್ ಅಂತಾನೆ ಪ್ರೆಸ್ ಮಾಡಿ. ಲಿವರ್ 3 ಅಂತಾನೆ ಲಿವರ್ 3 ಆಕ್ಯುಪ್ರೆಷರ್ ಪಾಯಿಂಟ್ ಅಂತಾನೆ ಪ್ರೆಸ್ ಮಾಡಿ. ಸೊ ಅದನ್ನ ತೋರಿಸ್ದಾಗಿಂದ ಗೂಗಲ್ ಅದು ಪಿಕ್ಚರ್ ತೋರಿಸುತ್ತೆ ನಿಮ್ಗೆ. ಸೊ K10 ಪಾಯಿಂಟ್ ನ ಎರಡು ಕಡೆ 20 ಸರಿ ಪ್ರೆಸ್ ಮಾಡಿ. ಒಂದ್ ಎರಡು ವಾರ 3 ವಾರ ಮಾಡಿದ್ರೆ ಸಾಕು ಸರ್, ಕಂಪ್ಲೀಟ್ ಕ್ಯೂರ್ ಆಗ್ತಾರೆ. ಓಕೆ. ಆಂಬ್ಲಿಕಲ್ ಹರ್ನಿಯಾ ಇದೆಯಂತೆ, ಏನ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಅದ್ರ ಸುತ್ತ ಡಾರ್ಕ್ ಬ್ಲೂ ಹಾಕಿ, ಮತ್ತೆ ಲಿವರ್ 3 ಪಾಯಿಂಟ್ ನ ಪ್ರೆಸ್ ಮಾಡಿ. ಯಾವಾಗ ಮಸಲ್ಸ್ ಅಲ್ಲಿ ಲೂಸ್ ಆಗುತ್ತೆ, ಮಸಲ್ಸ್ ಯಾವಾಗ್ಲೂ ಟೈಟ್ ಇರ್ಬೇಕು, ಗಟ್ಟಿ ಇರ್ಬೇಕು, ಆ ಮಸಲ್ಸ್ ಯಾವಾಗ ಲೂಸ್ ಆಗುತ್ತೆ ಅಲ್ಲೇನಾದ್ರು ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಬೆಳವಣಿಗೆಗೆ ಸ್ಟಾಪ್ ಮಾಡೋದು ವಾಯು ತತ್ವ. ಸೊ ಅದ್ರ ಸುತ್ತ ಹಾಕಿ ಮತ್ತೆ ಲಿವರ್ 3 ನ ಪ್ರೆಸ್ ಮಾಡಿ, ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಓಕೆ. ಉಗುರುಗಳು ತೆಗ್ಗಾಗಿದೆ ಮತ್ತೆ ಉಗುರುಗಳು ಮೆತ್ತಗಾಗಿದೆ ಅಂತ ಹೇಳ್ತಿದ್ದಾರೆ, ನೇಲ್ಸ್.
ಲಿವರ್ ಲಿವರ್ ಪರ್ಫಾರ್ಮೆನ್ಸ್ ಬರುತ್ತೆ ಅಲ್ಲಿಗೆ. ಸ್ಕೈ ಬ್ಲೂ ಹಾಕೋದ್ರಿಂದ ಅದ್ರದ್ದು ಕ್ವಾಲಿಟಿನ, ಉಗುರುಗಳ ಕ್ವಾಲಿಟಿನ ಇಂಪ್ರೂವ್ ಮಾಡ್ಬೋದು. ಓಕೆ. ಜ್ಞಾಪಕ ಶಕ್ತಿ ಇಲ್ಲ, ತುಂಬಾ ಮರೆಯೋ ಕಾಯಿಲೆ ಇದೆ ಅಂತ ಹೇಳ್ತಿದ್ದಾರೆ. ಇದು ಬಂದು ST36 ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ನೆನ್ಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ವಾರಕ್ಕೆ 2 ದಿವಸ, 3 ರಿಂದ 4 ವಾರ. ಓಕೆ. ವಯಸ್ಸಾದವರು ಕೂಡ ದೇಹದಲ್ಲಿ. ಇದನ್ನ, ಸಾರಿ ಮೇಡಮ್. ವಯಸ್ಸಾದವರು ಮಕ್ಕಳು, ಮಾಡ್ಬೋದು. ಚಿಕ್ಕ ಮಕ್ಕಳು ಮತ್ತೆ ದೊಡ್ಡವರು ಇದನ್ನ ಈಗ ಕೆಲವರು 40 ವರ್ಷ ಆಯ್ತು, 30 ವರ್ಷಕ್ಕೆ ಈಗ ಫ್ರಿಡ್ಜ್ ಓಪನ್ ಮಾಡ್ತಾರೆ. ಏನ್ ತಗೋಬೇಕು ಅನ್ನೋದೇ ಗೊತ್ತಿಲ್ಲ, ವಾಪಸ್ ಹಾಕ್ಬಿಟ್ಟು ಬರ್ತಾರೆ. ಅಯ್ಯೋ ಏನೋ ಹೋಗಿದ್ನಲ್ಲ, ಮಿಸ್ ಮಾಡಿದೆ. ಎಷ್ಟೋ ಜನಕ್ಕೆ ಆಗಿದೆ ಇದು ಅನುಭವ. ಸೊ ಅಂತವ್ರು ST36 ಪ್ರೆಸ್ ಮಾಡೋದ್ರಿಂದ ಆ ಗುಣಮುಖವಾಗಿದೆ ಸರ್ ಇದು. ಓಕೆ. ಕಣ್ಣು ಕೆಳಗಡೆ ಚಿಕ್ಕ ಚಿಕ್ಕ ಪಿಂಪಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ವೈಟ್ ಕಲರ್. ವೈಟ್ ಕಲರ್ ಕಣ್ಣತ್ರ. ಹೌದು. ಕಣ್ಣು ಕೆಳಗಡೆ. ಕಣ್ ಕೆಳಗಡೆ. ಓಕೆ. K3 ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದ ಅದು ಹೋಗುತ್ತೆ ಸರ್. K3 ಪಾಯಿಂಟ್. ವೈಟ್ ಕಲರ್ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾರೆ. ಹೌದು. ಓಕೆ. ಕೆ ತ್ರೀ ಅಸ್ತಮಾಗ್ ಏನ್ ಪಾಯಿಂಟ್ ಪ್ರೆಸ್ ಮಾಡ್ಬೇಕು? ಮಾಡಿ. ಅಸ್ತಮಾಗ್ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಕೋಲ್ಡ್ ಎರಡರಿಂದನೂ ಬರುತ್ತೆ ಸರ್. ಯಾವುದು ಅಂತ ಹೇಳಿದ್ರೆ 100% ಕ್ಯೂರ್ ಸಿಂಗಲ್ ಸೀಡ್ ಪಾಯಿಂಟ್ ಅಲ್ಲಿ ನಮ್ಮ TCM ಅಲ್ಲಿ ಇದೆ, TM ಅಲ್ಲಿ. ಓಕೆ. ಯಾವುದು ಅಂತ ಹೇಳಿದ್ರೆ ಬೆಟರ್ ಇರುತ್ತೆ. ಇಲ್ಲ ಓಕೆ. ಆಮೇಲೆ. ಕನ್ಸಲ್ಟೇಷನ್ ಬಂದ್ರೆ better. ಓಕೆ. ಆಮೇಲೆ ನಾಲಿಗೆಯಲ್ಲಿ ತುಂಬಾ ಗುಳ್ಳೆಗಳಾಗಿದೆ ಅಂತ ಹೇಳ್ತಿದ್ದಾರೆ. ಸ್ಟಮಕ್ ಹೀಟ್ ಇರುತ್ತೆ, ಸೊ ಸ್ಟಮಕ್ ರಿಫ್ಲೆಕ್ಷನ್ಗೆ ತೋರಿಸಿದೀನಿ. ಗ್ರೀನ್ ಹಾಕಿ ಒಂದು ಓಕೆ. ದಿನ 3 ದಿವಸಕ್ಕೊಂದ್ಸರಿ ಪ್ರೆಸ್ ಮಾಡಿ, ಕಂಪ್ಲೀಟ್ ಹೋಗುತ್ತೆ. ಓಕೆ. ಉಗುರು ಸುತ್ತಾಗಿದೆ 1 ವೀಕ್ ಇಂದ ಅಂತ ಹೇಳ್ತಿದ್ದಾರೆ. ಗುರು ಸುತ್ತ ಆಗಿದ್ರೆ ಅದ್ರ ಸುತ್ತ ಸ್ಕೈ ಬ್ಲೂ ಹಾಕಿ. ಈ ಗುರು ಸುತ್ತ ಹಿಂಗಿಲ್ಲ ಆಗಿದೆ ಅಂದ್ರೆ ಇದ್ರ ಸುತ್ತ ಈ ತರ ಸ್ಕೈ ಬ್ಲೂ ಹಾಕೋದ್ರಿಂದ ಸೆನ್ಸಿಟಿವಿಟಿ ಏನಿದೆ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡ್ಬೋದು. ಅದೇ ಬಿಸಿ ಅನ್ನೋದನ್ನ ತಂದು ಆ ಗಾಯನ ವಾಸಿ ಮಾಡ್ಬೋದು. ಸ್ಕೈ ಬ್ಲೂ. ಓಕೆ. ಆಮೇಲೆ ಉಗುರುಗಳ ಮೇಲೆ ಗೆರೆಗಳ ಬೀಳ್ತಾ ಇದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಅದು ಲಿವರ್ 3 ಲೈನ್ಸ್ ಬರ್ತಾ ಪ್ರೆಸ್ ಇದೆ. ಮಾಡೋದ್ರಿಂದ. ಹೌದು, ಲಿವರ್ 3 ಆದ್ರೂ ಪ್ರೆಸ್ ಮಾಡಿ, ಅಥವಾ ಲಿವರ್ ರಿಫ್ಲೆಕ್ಷನ್ಗೆ ಸ್ಕೈ ಬ್ಲೂ ಆದ್ರೂ ಹಾಕಿ. ನಾವು ಓಕೆ. ಪಂಚಭೂತಗಳ ಮೇಲೆ ವರ್ಕ್ ಮಾಡೋದ್ರಿಂದ ಇದ್ರಲ್ಲಿ ಪಂಚಭೂತಗಳಲ್ಲಿ ಐದು ಇರೋದು. ಪಂಚ ಅಂದ್ರೆ 5, ಒಳಗಡೆ ನಮ್ಮ ಹ್ಮ್. ಆರ್ಗನ್ಗಳು 5 ನಾವು ಕನ್ಸಿಡರ್ ಮಾಡೋದು. ಅದು ಪೇರ್ಡ್ ನಿಜ. ಆರ್ಗನ್ ಮತ್ತೆ ನೆಕ್ಸ್ಟ್ ಗ್ಲ್ಯಾಂಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಎಲ್ಲದಕ್ಕೂ ಒಂದೇ ಪಂಚಭೂತಗಳು. ನೀವ್ ಯಾಕೆ ಅದೇ ಪಾಯಿಂಟ್ ಹೇಳ್ತೀರಾ, ನೀವ್ ಯಾಕೆ ಇದೇ ಪಾಯಿಂಟ್ ಅಂತ ಹೇಳ್ತೀರಾ ಅಂತ ಕೇಳ್ಬೋದು ಜನ, ನಮ್ಮ ನೋಡೋ ಪ್ರೇಕ್ಷಕರೆಲ್ಲರೂ. ಸೊ 5 ಪಂಚಭೂತಗಳಲ್ಲಿ 5ನ್ನೇ ಮಾತ್ರ ನಾವು ವರ್ಕ್ ಮಾಡೋದು, ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡೋದು. ಇದು ಹಂಡ್ರೆಡ್ ಓಕೆ. ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ. ಓಕೆ. ಓಕೆ. ಕಾರ್ಡಿಯಾಕ್ ಅಸ್ತಮಾ ಹೇಗೆ ಆ, ಸರಿ ಮಾಡ್ಕೋಬಹುದು ಅಂತ ಕೇಳ್ತಿದ್ದಾರೆ. ಕಾರ್ಡಿಯಾಕ್ ಅಂದ್ರೆ ಲಿವರ್ ಪರ್ಫಾರ್ಮೆನ್ಸ್ ಡೌನ್ ಇರುತ್ತೆ. ಸೊ ಲಿವರು ಮತ್ತೆ ಲಂಗ್ಸ್ ಪರ್ಫಾರ್ಮೆನ್ಸ್ ಯಾವಾಗ ಡೌನ್ ಆಗುತ್ತೆ, ಹಾರ್ಟು ಕೂಡ ಆವಾಗ ಡೌನ್ ಆಗುತ್ತೆ. ಸೊ ಲಿವರು ಮತ್ತೆ ಲಂಗ್ಸ್ ನ ಎನ್ಹಾನ್ಸ್ ಮಾಡಿದಾಗ 100% ಹೃದಯದ ಕಾಯಿಲೆ ಏನಿದೆ ಅದನ್ನ ಬೆಟರ್ ಮಾಡ್ಬೋದು. ಅವರು ಓಕೆ. ಕನ್ಸಲ್ಟೇಷನ್ ತಗೊಳ್ಳೋದ್ರಿಂದ ಬೆಟರ್ 100% ರಿಸಲ್ಟ್ ನಮ್ಮಿಂದ ಕೊಡ್ತೀವಿ ನಾವು. ಓಕೆ. ಬಾಡಿ ಯಾವಾಗ್ಲೂ ಬಿಸಿ ಇರುತ್ತೆ ಮಗುವಿಂದು ಅಂತ ಹೇಳ್ತಿದ್ದಾರೆ. ಆತರ ಇತ್ತು ಅಂದ್ರೆ ಒಂದ್ 3 ದಿವಸ ಮಗು ಪಾಮ್ಗಾದ್ರೂ ಸರಿ, ಅಥವಾ ಮಗು ಪಿಲ್ಲೋ ಕೆಳಗಡೆ ನಂಬರ್ 4 ಅಂತ ಬರ್ದು, A4 ಶೀಟ್, ಚಿಕ್ ಶೀಟ್ ಬರುತ್ತಲ್ಲ, ಸೊ ಚಿಕ್ ಶೀಟ್ ಮೇಲೆ ಬರ್ದು ಇಡ್ಬೋದು ಈ ತರ ನಂಬರ್ 4 ಅಲ್ಲಿ. ಓಕೆ. 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 ಫೇಸ್ ತುಂಬಾ ಸ್ವೆಲ್ಲಿಂಗ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ತುಂಬಾ ಮುಖ ಊದಿದೆ ಅಂತ. ಓದಿದ. ಊದಿದೆ ಅಂತಂದ್ರೆ ಭಾಗ. ಸೊ K3 ಪಾಯಿಂಟ್ ನ ಪ್ರೆಸ್ ಮಾಡೋದ್ರಿಂದ ಆ ಹ್ಮ್. ಆ ಡೌನ್ ಮುಖ ಊದಿರೋದು ಕಮ್ಮಿ ಆಗುತ್ತೆ. ಯಾವಾಗ ಮುಖ ಊದೋದು ಅಂದ್ರೆ ನೀರು ಆ, ಆ, ಸರಿ ವರ್ಕ್ ಆಗ್ತಾ ಇರಲ್ಲ ಅಂದ್ರೆ, ಕೆಳಗಡೆ ಡೌನ್ ಪುಷ್ವರ್ ಡೌನ್ ಇರಲ್ಲ ಅದು ಅಂತಂದ್ರೆ, ಅವಾಗ ಮುಖ ಊದಿರುತ್ತೆ. K3 ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದ ರಿಸಲ್ಟ್ ಬರುತ್ತೆ ಅದು. ಓಕೆ. ಅರ್ಲಿ ಪೀರಿಯಡ್ಸ್ ಆಗ್ತಾ ಇದೆ ಮತ್ತೆ ಬ್ಲೀಡಿಂಗ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅರ್ಲಿ ಪೀರಿಯಡ್ ಆಗ್ತಾ ಇದೆ ಅಂದ್ರೆ ಯಾಂಗ್ ಜಾಸ್ತಿ ಇರುತ್ತೆ. ಸೊ ಅಂತವರು ನಂಬರ್ 6 ರೆಡ್ ಅಲ್ಲಿ ಇಲ್ಲಿ ಬರೆಯೋದ್ರಿಂದ ಅದು ಸರಿ ಹೋಗುತ್ತೆ. ಮತ್ತೆ ಇಲ್ಲಿ H8 ಪಾಯಿಂಟ್ ಅಂತ ಸಿಗುತ್ತೆ. ಈ H8 ಪಾಯಿಂಟ್ ನ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ರಿಸಲ್ಟ್ ಬರುತ್ತೆ. 20 ಸರಿ ನೋಡಿ, ಓಕೆ. ಇಲ್ಲಿಂದ ಬಂದ್ರೆ ಇವೆರಡು ಮಧ್ಯದಲ್ಲಿ ಒಂದ್ ಮೂಳೆ ಸಿಗುತ್ತೆ. ಸೊ ಆ ಮೂಳೆನೇ H8 ಪಾಯಿಂಟ್. ಕೋಲ್ಡ್ ಇರೋರು ಆದಷ್ಟು ಬೇಡ ಅಂತ ಅನ್ಕೋತೀನಿ, ಅದು ಪಾಯಿಂಟ್ ಪ್ರೆಸ್ ಮಾಡೋದು ಬೇಡ, ಹಾರ್ಟ್ ಈಗ ಅಲ್ಲಿ ಅರ್ಲಿ ತೊಗೊಳೋದು. ಅರ್ಲಿ ಬೇಗ ಅಂತ ಯಾವಾಗ ಆಗುತ್ತೆ, ಅದು ಯಾಂಗ್ ಇರೋದ್ರಿಂದ ಅಂದ್ರೆ ಹೀಟ್ ಇರೋದ್ರಿಂದ ಮಾತ್ರ. ಸೊ ಇದು ಓಕೆ. ಕೋಲ್ಡ್ ಇರೋರ್ಗಲ್ಲ ಇದು. ಓಕೆ. ಗಂಟ್ಲು ಇನ್ಫೆಕ್ಷನ್ ಆಗಿದೆ, ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳ್ತಿದ್ದಾರೆ. ಥ್ರೋಟ್ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಸುಜೋಗೋ ರಿಫ್ಲೆಕ್ಷನ್ ಅಂತ ತಗೊಂಡ್ರೆ
ಇದು ಥ್ರೋತ್ ಬರುತ್ತೆ. ಇಲ್ಲಿಗೆ ಬ್ಲ್ಯಾಕ್ ಡಾಟ್ ಹಾಕೋದ್ರಿಂದ ಕಂಪ್ಲೀಟ್ ಥ್ರೋತ್ ಇನ್ಫೆಕ್ಷನ್ ನ 3 ದಿವಸ ಅಥವಾ 5 ದಿವಸದಲ್ಲಿ ಕಂಪ್ಲೀಟ್ ವಿತೌಟ್ ಮೆಡಿಸನ್ ಕ್ಯೂರ್ ಮಾಡ್ಬೋದು. ಓಕೆ. ಓಕೆ, ಆಮೇಲೆ ತುಂಬಾ ಕೋಪ ಬರುತ್ತೆ ಅಂತ ಹೇಳ್ತಿದ್ದಾರೆ ಮೇಡಮ್, ಆಂಗರ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ. H8 ಪಾಯಿಂಟ್ ಪ್ರೆಸ್ ಮಾಡಕ್ ಹೇಳಿ ಸರ್. ಇದು H8 ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಕೊಲೆಸ್ಟ್ರಾಲ್ ಇಲ್ಲ ಅಂದ್ರೆ, ಹಾರ್ಟ್ ಓಕೆ. ಪಲ್ಪಿಟೇಷನ್ ಇಲ್ಲ ಅಂದ್ರೆ H8 ಪ್ರೆಸ್ ಮಾಡಿ. ಅಥವಾ ಅದಿತ್ತು ಅಂತಂದ್ರೆ ನಂಬರ್ 4 ಗ್ರೀನ್ ಅಲ್ಲಿ ಬರ್ಕೊಂಬಿಡಿ. ಕೊಲೆಸ್ಟ್ರಾಲ್ ಇತ್ತು ಆದ್ರೂ ಆಂಗ್ಸೈಟಿ ಬರ್ತಾ ಇದೆ, ನಂಗೆ ಕೋಪ ಬರ್ತಿದೆ ಅಂತಂದ್ರೆ ಬೆಸ್ಟ್ ನಂಬರ್ 4 ಪಾಮ್ ಮೇಲೆ ಬರ್ಕೊಳ್ಳೋದು ಒಳ್ಳೇದು. ಅದು ಯಾವ್ದು ಇಲ್ಲ ನನಗೆ ಅಂತಂದ್ರೆ H8 ಪಾಯಿಂಟ್ ಬೆಸ್ಟ್ ಇವ್ರಿಗೆ. ಒಂದು ನಿಮಿಷ ಮೇಡಮ್. ಹ್ಮ್ ಸರ್ವೈಕಲ್ ಸ್ಪಾಂಡಿಲಿಸಿಸ್ ಆಗ್ಲೇ ಹೇಳಿದ್ದಾರೆ. ಐ ವಿಷನ್ ಇಂಪ್ರೂವ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ ಮೇಡಮ್. ಕಣ್ಣನ್ನ ರೆಪ್ರೆಸೆಂಟ್ ಮಾಡೋದು ಯಾವಾಗ್ಲೂ ಲಿವರ್. ಸೊ ಲಿವರ್ನ ಯಾವಾಗ್ಲೂ ಚೆನ್ನಾಗಿ ಇಟ್ಕೊಂಡಾಗ ಕಣ್ಣು ಕೂಡ ಚೆನ್ನಾಗಿರುತ್ತೆ. ಲಿವರ್ ಓಕೆ. ಮೂಮೆಂಟ್ಸ್, ಕಣ್ಣು ಮೂಮೆಂಟ್ಸ್ ಯಾವಾಗ್ಲೂ ಮೂಮೆಂಟ್ಸ್ ಅಲ್ಲಿ ಇರಬೇಕು. ಸೊ ಲಿವರ್ಗೆ ರಿಫ್ಲೆಕ್ಷನ್ಗಾದ್ರೂ ಸರಿ ಸ್ಕೈ ಬ್ಲೂ ಹಾಕಿ, ಇಲ್ಲಾಂದ್ರೆ 2 ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಡಾಟ್ ಅಥವಾ ಸ್ಕೈ ಬ್ಲೂ ರಿಂಗ್ ಹಾಕೋದ್ರಿಂದ ಐ ಸೈಟ್ ಇಂಪ್ರೂವ್ ಮಾಡ್ಬೋದು. ಮತ್ತೆ 8 ಕಡೆ ಕಣ್ಣನ್ನ ಎಕ್ಸರ್ಸೈಸ್ ಮಾಡೋದ್ರಿಂದ ಅದು ಐ ಸೈಟ್ ಇಂಪ್ರೂವ್ ಆಗುತ್ತೆ. 1 ಮಂತ್ 45 ಡೇಸ್ ಅಲ್ಲಿ ನೀವು ಕನ್ನಡಕ ಹಾಕೊಂಡಿರೋ ಚಶ್ಮಾ ತೆಗಿಬಹುದು. ಓಕೆ. ಉಬ್ಸ ಬರುತ್ತೆ ಅಂತ ಹೇಳ್ತಿದ್ದಾರೆ, ಅಂದ್ರೆ ಮಾತಾಡುವಾಗ. ಸರ್ ಹ್ಮ್. ಅದೇ ಅದೇ ಬ್ರೆತ್ಲೆಸ್ನೆಸ್ ಆಗ್ತಿದೆ ಅಂತ ಹಾ, ಅಂತ ಹೇಳಿದ್ರೆ ಆಗ್ತದೆ. ಹೌದು. ಲಿವರ್ 3 ಪಾಯಿಂಟ್ 2 ಕಾಲಲ್ಲಿ ಪ್ರೆಸ್ ಮಾಡಿ 20 ಸರಿ, ವಾರಕ್ಕೆ 2 ದಿವಸ 3 ವಾರ ಪ್ರೆಸ್ ಮಾಡಿ. ಫೇಸ್ ಅಲ್ಲಿ ತುಂಬಾ ಪೋರ್ಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಪೋರ್ಸ್, ಸ್ಕಿನ್ ಅಲ್ಲಿ ಪೋರ್ಸ್ ಆಗುತ್ತಲ್ವಾ? ಅಗೈನ್ ಸ್ಕಿನ್ ಅಂತ ತಗೊಂಡಾಗ ನಾವು ಪರ್ಪಲ್ ತಗೋತೀವಿ. ಲಂಗ್ಸ್. 2 ಲಿಟಲ್ ಫಿಂಗರ್ಗೆ ಸೆಕೆಂಡ್ ಜಾಯಿಂಟ್ಗೆ ಪರ್ಪಲ್ ಹಾಕೋದ್ರಿಂದ ಬೆಸ್ಟ್ ರಿಸಲ್ಟ್ ಕೊಡ್ಬೋದು. ಮತ್ತೆ ಇವರು ನಾವು ಸ್ಕಿನ್ ಅಂತ ತಗೊಂಡಾಗ ಲಂಗ್ಸ್ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಲಂಗ್ಸ್ಗೆ ಯಾವ ಫುಡ್ ಕೊಡ್ಬೇಕು ಅಂತಂತಂದ್ರೆ ಘಾಟು ಅಂದ್ರೆ ಈರುಳ್ಳಿ, ಹಸಿ ಈರುಳ್ಳಿ, ಬೆಳ್ಳುಳ್ಳಿ. ಮೂಲಂಗಿ, ಇದನ್ನ ಬೆಳ್ಳುಳ್ಳಿ ಬರುತ್ತೆ. ಮೊಸರು ಇಲ್ಲ, ಬೆಳ್ಳುಳ್ಳಿ ಬರಲ್ಲ. ಓಕೆ. ಹಸಿ ಈರುಳ್ಳಿ ಮತ್ತೆ ಮೂಲಂಗಿ ಅದನ್ನ ಮೊಸರಲ್ಲಿ ನೆನೆ ಹಾಕ್ಬಿಟ್ಟು ತಿನ್ನೋದ್ರಿಂದ ಲಂಗ್ಸ್ ನ ಎನ್ಹಾನ್ಸ್ ಮಾಡ್ಬೋದು. ಲಂಗ್ಸ್ ಎನ್ಹಾನ್ಸ್ ಮಾಡಿದಾಗ ಸ್ಕಿನ್ ಇಶ್ಯೂಸ್ ಯಾವ್ದೇ ಬರಲ್ಲ. ಸೊ ಅದನ್ನ ಮಾಡ್ತಾ ಬನ್ನಿ. ಓಕೆ. ಆಮೇಲೆ ಕೈಗಳಲ್ಲಿ ತುಂಬಾ ಬೆವರಿರುತ್ತೆ, ಎರಡು ಕೈಗಳಲ್ಲಿ, ಪಾಮ್ ಅಲ್ಲಿ ಮಾತ್ರ ತುಂಬಾ ಬೆವರ್ತಿರ್ತಾರೆ ಕೈಗಳಲ್ಲಿ. ಅದಕ್ಕೆ ಏನ್ ಮಾಡ್ಬೋದು ಅಂತ ನಂಬರ್ 3 ಹೇಳ್ತೀವಿ. ಸ್ಕೈ ಬ್ಲೂ ಅಲ್ಲಿ ಹಾಕೊಳ್ಳಿ. ನಂಬರ್ 3 ಸ್ಕೈ ಬ್ಲೂ ಅಲ್ಲಿ ಹಾಕೊಳ್ಳಿ. ಹಾಕೊಳ್ಳೋದ್ರಿಂದ ನಿಮ್ಗೆ ಎರಡು ಏನಿರುತ್ತೆ ಕೈ ವೆಟ್ಟಾಗೋದು ಅದು ಕಮ್ಮಿ ಆಗುತ್ತೆ. ಓಕೆ. ಸ್ಕಿನ್ ಓವರ್ ಡ್ರೈನೆಸ್ ಇದೆ ಅಂತ ಹೇಳ್ತಿದ್ದಾರೆ. ಓವರ್ ಡ್ರೈನೆಸ್ ಇದೆ ಅಂತಂದ್ರೆ ಅವ್ರಿಗೆ ಮಾಯಿಶ್ಚರ್ ಇಲ್ಲ. ಮಾಯಿಶ್ಚರ್ ಮೀನ್ಸ್ ಗ್ರೀನ್. ನಂಬರ್ 4 ಹಾಕೊಳ್ಳೋದ್ರಿಂದ ಅವ್ರ ಮಾಯಿಶ್ಚರ್ನ ತರ್ಬೋದು. ಓಕೆ. ವೈಟ್ ಏರ್ ಮಾತ್ರ ಇದೆ, ಹೇರ್ ಫಾಲ್ ಇಲ್ಲ, ಓನ್ಲಿ ವೈಟ್ ಏರ್. ವೈಟ್ ಹೇರ್ ಇದ್ರೂ ಯಂಗ್ ಬ್ರೈನ್ಗೆ ಗ್ರೀನ್ ಹಾಕೋದ್ರಿಂದ ಹೋಗುತ್ತೆ. ಹೋಗುತ್ತೆ. ಓಕೆ. ಇಂಡೆಕ್ಸ್ ಫಿಂಗರ್. ಓಕೆ. ಕಿವಿಗಳು ತುಂಬಾ ಡ್ರೈ ಆಗುತ್ತೆ, ಕಿವಿಗಳು ಮಾತ್ರ. ಕಿವಿಗಳು ಮಾತ್ರ. ಕಿವಿಗಳು ಅಂತಂತ ರೆಪ್ರೆಸೆಂಟ್ ಮಾಡಿದಾಗ ನಾವು ಅಗೇನ್ ಕಿಡ್ನಿ. ಕಿಡ್ನಿಗೆ ಕಿಡ್ನಿ. ಹೋಗ್ತೀವಿ. ಡ್ರೈ ಅಂತಂದಾಗ K10 ಪಾಯಿಂಟ್ ನ ಪ್ರೆಸ್ ಮಾಡಿ ವಾರಕ್ಕೊಂದ್ಸರಿ 3 ವಾರ ಮಾಡಿ. ಜಾಸ್ತಿ ಬೇಡ, ವಾರಕ್ಕೊಂದೇ ಸರಿ. ಓಕೆ. ಡ್ಯಾಂಡ್ರಫ್ ಆಗ್ಲೇ ಹೇಳಿದ್ದಾರೆ ಮೇಡಮ್, ಸ್ಟಮಕ್ ರಿಫ್ಲೆಕ್ಸ್ ಗ್ರೀನ್ ಹಾಕಿದ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಡ್ಯಾಂಡ್ರಫ್ ಅಂದ್ರೆ ತಲೆಗೆ ಹೀಟ್ ಹೋದಾಗ್ಲೇನೆ ಅದು ಡ್ರೈ ಆಗಿ ಇದಾಗೋದು, ಡ್ಯಾಂಡ್ರಫ್ ಆಗೋದು. ಓಕೆ. ಬಲಗೈ ತೋಳು ನೋವು ಆಗ್ತಿದೆ ಅಂತೆ, ಕೈ ಮೇಲ್ಗಡೆ ಎತ್ತಕ್ಕಾಗಲ್ಲ ಪೂರ್ತಿಯಾಗಿ ಅಂತ ಹೇಳ್ತಿದ್ದಾರೆ. ಓಕೆ, ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳಿಗೂ ಇವ್ರು ಹೇಳಿದಾರೆ ಆನ್ಸರು ಇನ್ಸ್ಟೆಂಟ್ ಆಗಿ ವಿದಿನ್ ಸೆಕೆಂಡ್ ಅಲ್ಲೇನೆ. ಇನ್ನು ಅದು ರಿಪೀಟ್ ಗೆತ್ತಿದಾರೆ ಸಮಸ್ಯೆಗಳನ್ನ ಹಾಗೇನೆ. ಸೊ ನೆಕ್ಸ್ಟ್ ಮತ್ತೆ ಕ್ಲಾಸ್ ಮಾಡ್ತೇವೆ. ಇವ್ರ ಕಾಂಟ್ಯಾಕ್ಟ್ ನಂಬರು ಈಗ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಾನು ಹಾಕ್ತೇನೆ ಯಾವ ನಂಬರ್ ಅಂತ ಹೇಳಿ. ಆಮೇಲೆ ನೀವು ಅವ್ರಿಗೆ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನೋಡಿ ಇವೆಲ್ಲ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ಸ್ ಇರುತ್ತೆ. ನೋಡ್ಬಿಟ್ಟು ನಿಮ್ದು ನಾಲಿಗೆ ನೋಡಿದಾಗ ಇನ್ನೂ ಅಕ್ಯುರೇಟ್ ಆಗಿ ಸಿಂಗಲ್ ಪಾಯಿಂಟ್ ಅಂತ ಬರುತ್ತೆ. ಈಗ ಹೇಳ್ತಿರೋದೆಲ್ಲ ಬೇಸಿಕ್ ಪಾಯಿಂಟ್ಸ್ಗಳು. ಸಿಂಗಲ್ ಪಾಯಿಂಟ್ ಅಂದ್ರೆ ಮೆರಿಡಿಯನ್ ಪಾಯಿಂಟ್ಗಳು ಬರುತ್ತೆ. ತುಂಬಾ ಅದು ಹಾಗೆ ಆಗಲ್ಲ. ಹೇಳಿ ಮೇಡಮ್. ಎನರ್ಜಿ ವೈಸ್ ಯಾವಾಗ ಚೆನ್ನಾಗಿರುತ್ತೆ ಅವಾಗ ಕಲರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಕಲರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾಗೆ ಎನರ್ಜಿ ಒಂಚೂರು ಡ್ರಾಪ್ ಆಯ್ತು ಅಂದಾಗ ಪ್ರೆಷರ್ ಪಾಯಿಂಟ್ ನಾವೀಗ ಏನ್ ಕೊಟ್ಟಿದೀವಿ ಪ್ರೆಷರ್ ಪಾಯಿಂಟ್ ಆಲ್ಮೋಸ್ಟ್ ಅಷ್ಟು ಜನ ನನ್ನ ಆನ್ಸರ್ ಕೊಟ್ಟಿರೋರು ಅಷ್ಟನ್ನು ಮಾಡ್ತಾ ಬಂದಾಗ ಎನರ್ಜಿ ಕಮ್ಮಿ ಅಂದ್ರೆ ಅವ್ರದ್ದು ಏನ್ ಡಿಸೀಸ್ ಇದೆ ಅದು ಕಮ್ಮಿ ಆಗುತ್ತೆ. ಅದು ಡಿಸೀಸ್ ಕಮ್ಮಿ ಆಗ್ಲಿಲ್ಲ ಅಂತಾಗ ಸಿಂಗಲ್ ಸೀಡೆ ಪಾಯಿಂಟ್ ಕೊಡ್ಲೇಬೇಕು ಅಂತವ್ರಿಗೆ.
ಅದರ್ವೈಸ್ ನನ್ ಪ್ರಕಾರ ಈಗ ಹೇಳಿರೋ ಅಂತ 99% ಜನಕ್ಕೂ ಅದು ಕ್ಯೂರ್ ಆಗುತ್ತೆ ಕಂಪ್ಲೀಟ್ ನನ್ ಪ್ರಕಾರ. ಓಕೆ. ಅಲ್ಲ, ಮತ್ತೆ ಯಾರಿಗಾದ್ರೂ ಕಸ್ಟಮೈಸ್ಡ್ ಅವ್ರಿಗೆ ಟ್ರೀಟ್ಮೆಂಟ್ಗಳು ಬೇಕಂದ್ರೆ ನೀವು ನಿಮ್ಮ ನಾಲ್ಗೆ ಚಿತ್ರನ ಕಳಿಸ್ಬೋದು. ಅವ್ರು ವಾಟ್ಸಪ್ ಮಾಡಿದಾಗ ಅವರು ನಿಮಗೆ ಇದು ಮಾಡ್ತಾರೆ. ಅವ್ರದ್ದು ಕನ್ಸಲ್ಟೇಷನ್ ಫೀಸು ತುಂಬ ಜನ ಹೇಳಿಬಿಟ್ಟು ಪೇನೇ ಮಾಡಲ್ಲ ಅಂತ ಹೇಳ್ತಾರೆ ನಾರ್ಮಲ್ ಆಗಿ. ಅವರು ಪಾಪ ಕೊಟ್ಬಿಡ್ತಾರೆ. ನಮ್ಮಲ್ಲಿ ಅದೇ ಸಮಸ್ಯೆ, ಆಯುಷ್ಮಾನ್ ಮೇಲೆ ಫ್ರೀ ಕೊಡ್ತಿದ್ದೀರಾ, ನೀವೇ ಚಾರ್ಜ್ ಮಾಡ್ತಿದ್ದೀರಾ ಅಂತೇಳಿ. ಅದೇ ನಾವು ಆ್ಯಕ್ಚುಲಿ ಟ್ರೀಟ್ಮೆಂಟ್ ಫ್ರೀ ಇರುತ್ತೆ, ನಮ್ಮ ಸಮಯಕ್ಕಷ್ಟೇ ನಾವು ಚಾರ್ಜ್ ಮಾಡ್ತಿರೋದು. 500 ಎಲ್ಲೂ ಅಲ್ಲ. ನಿಮಗೆ ಹಾಸ್ಪಿಟ್ಲಿಗೆಲ್ಲ ಹೋದರೆ ರಿಪೋರ್ಟು ಅಂತೇಳಿ 5,000 10,000 ಹಂಗೆ ಕೊಟ್ಟು ಬಂದುಬಿಡ್ತೀರಾ. ಸೊ ಜಾಸ್ತಿ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ದಾನ ಮಾಡಿ. ಈ ಟ್ರೀಟ್ಮೆಂಟ್ಗಳಿಗೆಲ್ಲ ನೀವು ಪ್ರೋತ್ಸಾಹ ಕೊಟ್ಟಷ್ಟು ಎಲ್ಲ ಹೀಲರ್ಸ್ಗಳು ಮುಂದೆ ಬರ್ತಾರೆ. ಅವರು ಈಗ ಪ್ರತಿದಿನ ಅಟೆಂಡ್ ಮಾಡ್ತಿರ್ತಾರೆ, ಬಟ್ ನಾವು ರಿಕ್ವೆಸ್ಟ್ ಮಾಡೋದಕ್ಕೆ ಅವ್ರು ಅದನ್ನ ಮಾಡ್ತಾ ಇರೋದು ಆಯುಷ್ಮಾನ್ಲಿಂದ. ಸೊ ಹಾಗಾಗಿ ನೀವು ಈ ಟ್ರೀಟ್ಮೆಂಟ್ಗಳನ್ನ ತೊಗೊಳ್ಬೇಕಾಗಿದ್ರೆ ಅವ್ರು ಇರೋದು ತಮಿಳ್ನಾಡಲ್ಲಿ. ಇದು ಆನ್ಲೈನ್ ಕನ್ಸಲ್ಟೇಷನ್ ಅಷ್ಟೇ ಇರುತ್ತೆ. ನಾಲ್ಗೆ ನೋಡಿನೇ ಅವರು ನಿಮ್ಮದು ಪ್ರಾಬ್ಲಮ್ಗಳಿಗೆ ಅಕ್ಯುರೇಟ್ ಆಗಿ ಆ ಸಮಸ್ಯೆ ಏನಂತ ಗೊತ್ತಾಗುತ್ತೆ. ಈ ಉತ್ತರ ಕರ್ನಾಟಕ ಜನ ಸ್ವಲ್ಪ ಪಾನ್ ತಿಂದೆಲ್ಲ ಫೋಟೋ ಕಳಿಸ್ತಾರೆ. ದಯಮಾಡಿ ಪಾನ್ ತಿಂದು ನಾಲ್ಗೆ ಕೆಂಪು ಪಟ್ಕೊಂಡು ಕಳಿಸ್ಬೇಡಿ, ಹೇಗಿದೆ ಹಾಗೇನೆ ಕಳಿಸಿ, ಅದು ಕರೆಕ್ಟಾಗಿ ತೋರಿಸುತ್ತೆ. ಅವ್ರ ನಂಬರ್ನ ನಾನು ಈಗ ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ. ಅವ್ರದ್ದು ಯೂಟ್ಯೂಬಲ್ಲಿ ಇವತ್ತು ಹಾಕಲ್ಲ, ಒಂದು 2 ದಿವಸ ಬಿಟ್ಟು ಹಾಕ್ತೇನೆ. ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರದ್ದು ಏನು ಅದಕ್ಕೆ ನೀವು ಅದನ್ನ ಪೇಮೆಂಟ್ ಮಾಡ್ಬೋದು ಅಂತೇಳಿ. 500 ರುಪೀಸ್ ಚಾರ್ಜ್ ಇರುತ್ತೆ. 2 ರಿಂದ 3 ಸಾರಿ ಒಂದೇ ಸಮಸ್ಯೆಗಳ ಮೇಲೆ ನಿಮ್ಗೆ ಕಂಟಿನ್ಯೂಸ್ ಆಗಿ ನೀವು ರಿಪೀಟೆಡ್ ಕೇಳ್ಬೋದು ಅದನ್ನ, ಆ ಸಮಸ್ಯೆಗಳನ್ನ. 1 ರಿಂದ 2 ಸಿಟ್ಟಿಂಗ್ಸ್ ಅಲ್ಲೇ ಅದು ನಾರ್ಮಲ್ ಆಗಿ ಕವರ್ ಆಗ್ಬಿಡುತ್ತೆ ಪ್ರಾಬ್ಲಮ್ಮು. ಮತ್ತೆ ಅದನ್ನ ಕೇಳ್ಕೊಬೋದು ಏನಂತ ಹೇಳಿ. ಓಕೆ, ತುಂಬಾ ಧನ್ಯವಾದ ಮೇಡಮ್. ತಮಿಳ್ನಾಡಿಂದ ಕುಂತು ನಿಮ್ಮ ಸಮಯ ಕೊಟ್ಟು ನಮ್ಮ ಕ್ಲಾಸ್ ತಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಒಳ್ಳೆ ಅದ್ಭುತವಾದ ವೇದಿಕೆ ಕೊಟ್ಟಿದ್ದಕ್ಕೆ ನಮ್ಗೆ ನಿಜಕ್ಕೂ ಧನ್ಯವಾದ ಸರ್ ನಿಮ್ಗೆ. ಅಲ್ಲ, ನಿಮ್ಮಲ್ಲಿ ಕಂಟೆಂಟ್ ಇದೆ ಮೇಡಮ್, ನಾವೇನು ಪ್ಲಾಟ್ಫಾರ್ಮ್ ಕೊಡೋದು ಅಷ್ಟೇ. ನಮ್ಗಿಂತಾನು ನೀವು ಈ ಕಂಟೆಂಟ್ ಎಲ್ಲ ಜನರು ಬಿಟ್ಕೊಡ್ತಿದ್ರಲ್ಲ, ಅದು ದೊಡ್ಡದು. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ನಮ್ದು ಡ್ರಗ್ಲೆಸ್ ಥೆರಪಿ, ನಿಮ್ದು ದೇಸಿ ಫುಡ್ ಎರಡು ಕಾಂಬಿನೇಷನ್ ಆದಾಗ ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವ ಆಯ್ತು. ಅದೇ ಎಂಡ್ ಆಫ್ ದಿ ಡೇ ಡ್ರಗ್ಲೆಸ್ ಮತ್ತು ದೇಸಿ ಎರಡು ಒಂದೇ ಕಾಂಬಿನೇಷನ್ ಆಗುತ್ತೆ. ನಾವ್ ಯಾರು ಕೂಡ ಮೆಡಿಸಿನ್ ಇದು ಮಾಡಲ್ಲ. ವಿದೌಟ್ ಮೆಡಿಸಿನ್ ಅಂದ್ರೆ ಹಣ ಕಡಿಮೆ ಅಲ್ಲ, ಎಲ್ಲ ಅದಕ್ಕೆ ಖರ್ಚು ಕಡಿಮೆ. ಮನೆಯಲ್ಲೇನೆ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದಾರಲ್ಲ, ಮನೆಯಲ್ಲೇ ಕೌಂಟರ್ ಮಾಡ್ಕೋಬಹುದು ಇದನ್ನ. ಆ ಉದ್ದೇಶದಿಂದ ನಾವಿದನ್ನ ಶುರು ಮಾಡಿರೋದು ಆಯುಷ್ಮಾನ್. ಈಗ ನೆಕ್ಸ್ಟ್ ಬಣ್ಣಗಳ ಸಂಖ್ಯಾಶಾಸ್ತ್ರ, ಅದಕ್ಕೆ ಜಾಯ್ನ್ ಆಗಿ. ಸಂಡೇ ಇರೋದ್ರಿಂದ ಸ್ವಲ್ಪ ಜನ ಕಡಿಮೆ ಜಾಯ್ನ್ ಆಗ್ಬೋದು, ರೆಕಾರ್ಡಿಂಗ್ ಸಿಗುತ್ತೆ ಅಂತೇಳಿ. ಸೊ ಲೈವ್ ಅಟೆಂಡ್ ಮಾಡಿದಾಗ ಎನರ್ಜಿ ಬೇರೆ ಇರುತ್ತೆ, ನೀವು ಅದನ್ನ ಇದು ಮಾಡ್ಬೋದು. ಈಗ ಈ ಕ್ಲಾಸ್ನ ನಾನು ಕಟ್ ಮಾಡ್ತೇನೆ, ಅದಕ್ಕೆ ನಮ್ಮ ರೆಕಾರ್ಡಿಂಗು ಅರ್ಧ ಸಿಕ್ಕರೆ ಎಡಿಟಿಂಗ್ ಮಾಡಲಿಕ್ಕೆ ರೆಂಡರಿಂಗ್ ತೊಗೊಳುತ್ತೆ ತುಂಬ ಹೊತ್ತು. ಹಾಗಾಗಿ ಇದನ್ನ ಕಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ತೊಗೊಂಡು ಅಪ್ಲೋಡ್ ಮಾಡ್ಬೋದು ಸಿಸ್ಟಮಲ್ಲಿ, ಅಂದರೆ ಯೂಟ್ಯೂಬ್ಗೆ ಡೈರೆಕ್ಟಾಗಿ. ಸೊ ಇದನ್ನ ಈಗ ಕ್ಲಾಸ್ ಕಟ್ ಮಾಡ್ತೇನೆ, ಅದೇ ಲಿಂಕ್ಗೆ ಮತ್ತೆ ಜಾಯ್ನ್ ಆಗಿ ನೀವು, ಅದೇ ಲಿಂಕಿಗೆ ಮತ್ತೆ ಜಾಯ್ನ್ ಆಗಿ. ಸೊ ನಮಗೆ ರೆಕಾರ್ಡಿಂಗು ಸಿಗುತ್ತೆ ನೀಟಾಗಿ, ಮತ್ತೆ ಎಡಿಟಿಂಗ್ ಮಾಡೋದು ಸಮಸ್ಯೆ ಇರಲ್ಲ. ಹಾಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಪ್ರವೀಣ್ ಅವರೇ, ನಿಮ್ಮ ಸಮಯ 1 ಗಂಟೆ. ಥ್ಯಾಂಕ್ ಯು. ಥ್ಯಾಂಕ್ ಯು.